ಅಥವಾ ಮರವಾಗೋದು, ಮರವಾಗಿರೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಮರವಿಗೆ ರಿಲೇಟೆಡ್ ಆಗಿ ವಯಸ್ಸಾದ ನಂತರ ಏನಾದ್ರೂ ಕಾಯಿಲೆ ಬರುತ್ತಾ, ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಕಂಡು ಹಿಡ್ಕೊಳ್ಳೋದು ಹೇಗೆ, ಇದೆಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ತಜ್ಞರಿದ್ದಾರೆ. ಅವರು ಕಿರುಪರಿಚಯವನ್ನ ಮಾಡ್ಕೊಡ್ತೀನಿ. ಅವ್ರ ಹೆಸರು ಬಂದು ಡಾಕ್ಟರ್ ಹರಿಣಿ ಅಂತ. ಅವರು MBBS ಮುಗಿಸಿದಾದ ನಂತರ ಮಂಗಳೂರಿನಲ್ಲಿ MD ಸೈಕ್ಯಾಟ್ರಿ ಮಾಡಿರ್ತಾರೆ. ಅದಾದ ನಂತರ 8 ವರ್ಷಗಳ ಕಾಲದಿಂದ ಅವರು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. MD ಸೈಕ್ಯಾಟ್ರಿ ಮಾಡುವಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಅಲ್ಲಿ ಅವರಿಗೆ ಬ್ರಾಂಜ್ ಅವಾರ್ಡ್ ಕೂಡ, ಮೆಡಲ್ ಅವಾರ್ಡ್ ಕೂಡ ಬಂದಿರತ್ತೆ. ಅವರು ಪಬ್ಲಿಕ್ ಮತ್ತೆ ಪ್ರೈವೇಟ್ ಬೋತ್, ಅಂದ್ರೆ ಗವರ್ನಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಗಳಲ್ಲಿ, ಅಂದ್ರೆ PHCಗಳು, ಆರೋಗ್ಯ ಕೇಂದ್ರಗಳು, ಮತ್ತೆ ಮೆಡಿಕಲ್ ಕಾಲೇಜ್ಗಳಲ್ಲಿ, ಮಂಡ್ಯ ಮೆಡಿಕಲ್ ಕಾಲೇಜು ಮತ್ತೆ ಆಸ್ಟರ್ ಹಾಸ್ಪಿಟಲ್, ಈ ತರ ಕೆಲವಾರು ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡಿ ಅವರಿಗೆ ಅನುಭವ ಕೂಡ ಇದೆ. ಮತ್ತು ಇವಾಗ ಪ್ರಸ್ತುತವಾಗಿ ಅವರು ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್, ರಾಮನಗರ, ಚನ್ನಪಟ್ಟಣ ಹತ್ರ ಕಾರ್ಯವನ್ನ ಸಲ್ಲಿಸ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರು ಇವತ್ತು ನಿಮಗೆ ಮರವಿನ ಕಾಯಿಲೆ, ಅಂದ್ರೆ ವಯಸ್ಸಿಗೆ ರಿಲೇಟೆಡ್ ಆಗಿರುವಂತದ್ದು, ಮರವು ಹೇಗೆ, ಮರವಿನ ಕಾಯಿಲೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಮ್ಯಾಮ್, ವೆಲ್ಕಮ್. ಧನ್ಯವಾದ. Yeah, hand over to you, ma'am. You can start. Slides share ಮಾಡಿದೀರಾ? I can't see actually. Yes. Is it visible? Yes. Okay. Thank you. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಈ ವಯೋಮಾನಸ ಸಂಜೀವಿನಿಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಮಾತಾಡೋಕೆ ಅವಕಾಶ ಕೊಟ್ಟಂತ ವಿಜಯ್ ಹರ್ಬಿಶೆಟ್ಟರ್ ಸರ್, ಜಿಡಿಯಾಟ್ರಿಕ್ ಟೀಮ್, VMS ತಂಡ, ನಿಮಾನ್ಸ್ ಮ್ಯಾನೇಜ್ಮೆಂಟ್ಗೆ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ VMS ಸಾಕಷ್ಟು ಸುಮಾರು ಒಂದು 4-5 ವರ್ಷದಿಂದ ನಡ್ಕೊಂಡು ಬಂದಂತ ಕಾರ್ಯಕ್ರಮ. ಇದೊಂದು ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ. ಏನಕ್ಕಂದ್ರೆ ಬಹಳಷ್ಟು ವಯೋ ಮನಸ್ಸುಗಳನ್ನ, ಹಿರಿಯ ಮನಸ್ಸುಗಳನ್ನ ಮುಟ್ಟುವಂತ ಕಾರ್ಯಕ್ರಮ ಇದಾಗಿದೆ. ಸೊ ಇದರಲ್ಲಿ ಸಾಕಷ್ಟು ಸಂಚಿಕೆಗಳು ಬಂದಿದಾವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಟಾಪಿಕ್ ಅನ್ನ, ವಿಷಯವನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಏನು ಅಂತಂದ್ರೆ ವಯೋಸಹಜ ಮರಿವು, ಮರವಿನ ತೊಂದರೆ ಮತ್ತು ಮರವಿನ ಕಾಯಿಲೆ, ಇದರಲ್ಲಿ ಇರುವಂತ ವ್ಯತ್ಯಾಸಗಳು ಹೇಗೆ, ಯಾವ ತರ ಇರುತ್ತೆ ವ್ಯತ್ಯಾಸಗಳು, ಹೇಗೆ ನಾವ್ ಇದನ್ನ ಐಡೆಂಟಿಫೈ ಮಾಡೋದು, ಇದ್ರ ಬಗ್ಗೆ. ಕೇಳಿಸ್ತಾ ಇದ್ಯಾ? ಹಲೋ, am I audible? Yes, ma'am. Yes, you are audible, ma'am. Yes. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ನಮ್ಗೆ ಹಿರಿಯ ನಾಗರಿಕರು ಅಂದ್ರೆ ಯಾರು, ವೃದ್ಧರಂದ್ರೆ ಯಾರು, ಹಿರಿಯರಂದ್ರೆ ಯಾರು ಅಂತ ಗೊತ್ತಿರ್ಬೇಕು. ಕ್ಯಾನ್ ಯು ಚೇಂಜ್ ದ ಸ್ಲೈಡ್, ಜ್ಯೋತಿ? ಎಸ್, ಥ್ಯಾಂಕ್ ಯು. ಸೊ ಮುಂದುವರಿಯುತ್ತಿರುವ ದೇಶಗಳು, ಆತರ ಇರುವಂತ ಭಾರತ ದೇಶದಲ್ಲಿ ಹಿರಿಯರಂದ್ರೆ ಯಾರನ್ನ ಹೇಳ್ತೀವಿ ಅಂತಂದ್ರೆ, ಅಕಾರ್ಡಿಂಗ್ ಟು ವಿಶ್ವಸಂಸ್ಥೆ ಪ್ರಕಾರ 60 ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟವರನ್ನ ನಾವು ಹಿರಿಯರು, ವೃದ್ಧರು, ಹಿರಿಯ ನಾಗರಿಕರು ಅಂತ ಹೇಳ್ತೀವಿ. ಇನ್ನು ಪಾಶ್ಚಾತ್ಯ ದೇಶದಲ್ಲಿ 65 ವರ್ಷಗಳಿಗಿಂತ ಮೇಲ್ಪಟ್ಟವರನ್ನು ಹಿರಿಯರು, ಹಿರಿಯ ನಾಗರಿಕರು ಅಂತ ಹೇಳ್ತಾರೆ, ವಿಶ್ವಸಂಸ್ಥೆಯ ಒಂದು ಡೆಫಿನಿಷನ್ ಪ್ರಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿರುವಂತದ್ದು ಏನಂತಂದ್ರೆ, 60 ವರ್ಷದ ಮೇಲ್ಪಟ್ಟವರು, ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಈ ತರ ಯಾಕೆ ಆಗ್ತಿದೆ ಅಂದ್ರೆ, ನಮ್ಮಲ್ಲಿ ಈಗ ಉತ್ತಮವಾದ ಜೀವ ರಕ್ಷಕಗಳು ಲಭ್ಯವಿರುವುದರಿಂದ, ಮತ್ತೆ ಒಂದು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇದೆ ಇವಾಗ. ಸೊ ಏನಾಗತ್ತೆ, ಅವರ ಆಯುಷು, ಹಿರಿಯರ ಲಾಂಗಿಟಿವಿಟಿ ಒಂದು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಹಿರಿಯರ ಜನಸಂಖ್ಯೆ ಹತ್ತತ್ರ ಈಗ ಒಂದು ಅಂದಾಜು 100 ಕೋಟಿ ತಲುಪಿರ್ಬಹುದು. ಇನ್ನು 2050ರಷ್ಟರಲ್ಲಿ ಈ ಜನಸಂಖ್ಯೆ 200 ಕೋಟಿಯಷ್ಟು ತಲುಪಬಹುದು. ಆದ್ರಿಂದ ಹಿರಿಯ ನಾಗರಿಕರ ಜನಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ನಾವು ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಗಮನವನ್ನು ಹರಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದಕ್ಕೆ ಪೂರಕವಾದಂತಹ ಒಂದು ಬೆಳವಣಿಗೆಯನ್ನು ನಾವು ಕಾಣಬೇಕು. ಈ ನಿಟ್ಟಿನಲ್ಲಿ ವಯೋಮಾನಸ ಸಂಜೀವಿನಿ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್, ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಹಿರಿಯ ನಾಗರಿಕರಲ್ಲಿ ಆಗುವ ಅತಿರೇಕದ ತೊಂದರೆಗಳನ್ನು ಸ್ವಾಭಾವಿಕ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ಕೆಲವೊಂದು ತೊಂದರೆಗಳು ವಯೋಸಹಜವಾದ ಮರವಿರಬಹುದು, ಇಲ್ಲ ಅಂತಂದ್ರೆ
ಮರವಿನ ತೊಂದರೆ ಅಥವಾ ಸೂಡೋ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇಲ್ಲ ಅಂತ ಅಂದ್ರೆ ಅದು ಡಿಮೆನ್ಷಿಯಾ ಆಗಿರ್ಬೋದು. ಕೆಲವೊಂದು ಖಿನ್ನತೆ ಮತ್ತು ಡಿಮೆನ್ಷಿಯಾ ಈ ತರ ಏನು ರೋಗಗಳಿದಾವೆ, ಇದಕ್ಕೆ ನಾವು ಬಹು ಮುಖ್ಯವಾದ ಆದ್ಯತೆಯನ್ನ ನೀಡಬೇಕಾಗತ್ತೆ. ವೈಜ್ಞಾನಿಕವಾದ ಸಲಹೆ ಮತ್ತು ಚಿಕಿತ್ಸೆಯಿಂದ ಇದನ್ನು ನಾವು ಗುಣಪಡಿಸಬಹುದು ಅಂತ ನಾವು ಒಂದು ಅರಿವನ್ನ ಮೂಡಿಸ್ಬೇಕಾಗತ್ತೆ. ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಅಕ್ಟೋಬರ್ 10ನೇ ತಾರೀಕು ವಿಶ್ವಸಂಸ್ಥೆಯು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ನಾವು ಒಂದು ಸೆಲೆಬ್ರೇಟ್ ಮಾಡ್ತೀವಿ, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂತ. ಅದರಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ಗೆ ಒಂದೊಂದು ವಿಷಯಕ್ಕೆ ಆದ್ಯತೆನ ನೀಡ್ತಾರೆ. 2013ರಲ್ಲಿ ಇದ್ದಂತ ವಿಷಯ ಏನು ಅಂತ ಅಂದ್ರೆ ಹಿರಿಯ ನಾಗರಿಕರು ಮತ್ತು ಮಾನಸಿಕ ಆರೋಗ್ಯ. ಇದ್ರ ಅರ್ಥ ಏನಂತ ಅಂದ್ರೆ ನಾವು ಹಿರಿಯ ನಾಗರಿಕರಿಗೆ ಅವರ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನೋದು ಇದರ ಅರ್ಥ. Can you change the slide? ಇನ್ನೇನಪ್ಪ 60 ವಯಸ್ಸಾಯ್ತು, ಅರಳು ಮರಳು ಸಹಜ, ವಯಸ್ಸಾದ್ಮೇಲೆ ಮರವು ಬಾರ್ದಲ್ಲ ಇನ್ಯಾರಿಗ್ ಬರುತ್ತೆ, ಕಾಯಿಲೆ ಅಂದ್ಮೇಲೆ ಮನುಷ್ಯಗ್ ಬರುತ್ತೆ, ಮರುಗಳಿಗ ಬರುತ್ತೆ, ಈ ತರ ಎಲ್ಲ ನಾವು ಒಂದು ಸಮಾಧಾನವಾದ ಉತ್ತರವನ್ನು ನಾವು ದಿನನಿತ್ಯ ಕೇಳ್ತಾನೆ ಇರ್ತೀವಿ. ಆದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ವಯಸ್ಸಾದಂತೆ ನೆನಪಿನ ಶಕ್ತಿ ಕ್ಷೀಣಿಸುವುದು ನಿಜ, ಆದರೆ ಅತಿಯಾದ ಮರೆವು ಅದು ಸಹಜವಾದ ಮಾತಲ್ಲ. ಅದಕ್ಕೆ ನಾವು ಒಂದು ಡಾಕ್ಟರ್ನ ಕಾಣ್ಬೇಕಾಗುತ್ತೆ, ಒಂದು ವೈಜ್ಞಾನಿಕವಾದ ಸಲಹೆಯನ್ನ ತಗೊಳ್ಬೇಕಾಗುತ್ತೆ. ಅದನ್ನ ಹಂಗೆ ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ದಿನೇ ದಿನೇ ನಿಧಾನವಾಗಿ ಉಲ್ಬಣವಾಗುವಂತಹ ಕಾಯಿಲೆ. ಇದು ಬೇಗ ಕಂಡಿಡಿದು ಬೇಗ ಔಷಧಿಯನ್ನು ಕೊಟ್ಟಷ್ಟು ಇದು ಜಾಸ್ತಿ ಆಗೋದನ್ನ ನಾವು ನಿಧಾನಿಸಬಹುದೇ ಹೊರತು ತುಂಬಾ ಜಾಸ್ತಿ ಆದಾಗ ಇದು ಕೈ ಮೀರಿ ಹೋಗುವಂತ ಒಂದು ವಿಷಯ. ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ಮುಖ್ಯವಾಗಿ ಪರಿಗಣಿಸ್ಬೇಕಾಗತ್ತೆ. ಸೊ ಹಿರಿಯರಲ್ಲಿ ಮರವು ಬರುವುದು ಸಹಜವೇ? ಇದು ವಯೋಸಹಜವಾದ ಮರವ, ಇಲ್ಲ ಅಂತಂದ್ರೆ ಮರುವಿನ ತೊಂದ್ರೆನಾ? ಇದಕ್ಕೆ ನಾವು ಮಿಥ್ಯ ಮರವು, ಸೂಡೋ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ಖಿನ್ನತೆ ಅನ್ನೋ ರೋಗ ಲಕ್ಷಣಗಳಲ್ಲಿ ಕಾಣುವಂತದ್ದು ಒಂದು. ಇದು ಯಾವುದೇ ವಯಸ್ಸಿನವ್ರಿಗಾದ್ರೂ ಆಗ್ಬಹುದು. ಯಾಕಂದ್ರೆ ಖಿನ್ನತೆ ಯಾವುದೇ ವಯಸ್ಸಿನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ವಯಸ್ಸಿನಲ್ಲಿ ಇರೋರ್ಗಾದ್ರೂ ಆಗ್ಬಹುದು. ಸೊ ಇದೊಂದು ವ್ಯತ್ಯಾಸ ನಾವು ಗಮನದಲ್ಲಿ ಇಟ್ಕೋಬೇಕು. ಮರವಿನ ಕಾಯಿಲೆ ಡಿಮೆನ್ಷಿಯಾ ಅನ್ನೋದು 60 ವರ್ಷ ಮೇಲ್ಪಟ್ಟವರಲ್ಲಿ ಮಾತ್ರ ಕಾಣುವಂತದ್ದು. ಆದ್ರೆ ಸೂಡೋ ಡಿಮೆನ್ಷಿಯಾ, ಮಿಥ್ಯ ಮರವು ಯಾವುದೇ ಒಂದು ಏಜ್ ವರ್ಗದಲ್ಲಿ ನಾವು ವಯಸ್ಸಿನ ವರ್ಗದಲ್ಲಿ ಕಾಣಬಹುದು. ಇನ್ನು ನಾವು ಈ ಎಲ್ಲ 3 ಕಂಡೀಷನ್ಸ್ ನಡುವೆ ಇರೋ ವ್ಯತ್ಯಾಸವನ್ನು ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋಣ. ವಯೋಸಹಜ ಮರವಂದ್ರೆ ಏನು? ವಯೋಸಹಜ ಮರವಲ್ಲಿ ಏನೇನ್ ತೊಂದರೆ ಇರುತ್ತೆ? ಏನಪ್ಪಾ ಆಗತ್ತೆ ಅಂದ್ರೆ 60 ವರ್ಷ ಆದ್ಮೇಲೆ ನಮ್ಮ ದೇಹಕ್ಕೆ ಹೇಗೆ ವಯಸ್ಸಾಗುತ್ತೋ ಹಾಗೇನೆ ಮೆದ್ಲಿಗೂ ವಯಸ್ಸಾಗತ್ತೆ. ಮೆದ್ಲಲ್ಲಿರೋ ನರಕೋಶಗಳು ಕ್ಷೀಣಿಸ್ತಾ ಹೋಗ್ತವೆ. ಇದರಿಂದ ಮೆದ್ಲು ಸೈಜ್, ಅದ್ರ ಗಾತ್ರ ಏನಿದೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಇದ್ರಿಂದ ಈ ನರಕೋಶಗಳ ನ್ಯೂನ್ಯತೆಗಳಿಂದ ಅದು ಕ್ಷೀಣಿಸೋದ್ರಿಂದ ಗ್ರಹಣ ಶಕ್ತಿ, ಸ್ಮರಣ ಶಕ್ತಿ ಮತ್ತು ಆಲೋಚನಾ ಶಕ್ತಿ, ತಾರ್ಕಿಕ ಚಿಂತನೆಗಳು ಸ್ವಲ್ಪ ಮಟ್ಟಿಗೆ ಕುಂದಬಹುದು. ಸ್ವಲ್ಪ ಕಾಗ್ನಿಟಿವ್ ಸ್ಲೋಯಿಂಗ್ ಅಂತ ಹೇಳ್ತೀವಿ ನಾವು. ಇದನ್ನ ವಯೋಸಹಜ ಮರವು ಅಂತ ನಾವು ಹೇಳ್ತೀವಿ. ಆದರೆ ಯಾವುದೇ ಒಂದು ವ್ಯಕ್ತಿಗೆ ಮರುವಿದೆ ಅಂತ ಹೇಳಕ್ಕಿಂತ ಮುಂಚೆ ನಾವು ಕೆಲವೊಂದು ಕಂಡೀಷನ್ಸ್ ನ ಹೊರತುಪಡಿಸಬೇಕಾಗುತ್ತೆ. ಅಂದ್ರೆ ಮೊದಲು ಇದನ್ನೇ ಹೋಲುವಂತಹ ಕೆಲವಷ್ಟು ಸುಲಭವಾಗಿ ಗುಣಪಡಿಸಬಹುದಾದಂತಹ ಉದಾಹರಣೆ ಖಿನ್ನತೆ. ಈ ತರ ರೋಗ ಲಕ್ಷಣಗಳನ್ನ ಹೊರಪಡಿಸಬೇಕಾಗತ್ತೆ. ಖಿನ್ನತೆಯಲ್ಲಿ ಕಾಣಿಸುವ ಮರವಿನ ಲಕ್ಷಣಗಳಿಗೆ ನಾವು ಸೂಡೋ ಡಿಮೆನ್ಷಿಯಾ ಅಥವಾ ಮಿಥ್ಯ ಮರವು ಅಂತ ಹೇಳ್ಬಹುದು. ನೆಕ್ಸ್ಟ್. ಸೊ ಖಿನ್ನತೆಯಲ್ಲಿ ಏನಾಗುತ್ತೆ? ಏನಕ್ಕೆ ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ? ಏನಾಗತ್ತೆ ಅಂತಂದ್ರೆ ಇಲ್ಲಿ ನರಕೋಶಗಳ ಕ್ಷೀಣಿಸುವುದು ಈ ತರದ್ ಯಾವುದೇ ರೀತಿ ಆಗುವುದಿಲ್ಲ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈಗ ರೋಗಿಗೆ ಖಿನ್ನತೆ ಇರೋದ್ರಿಂದ ಅವ್ರಿಗೆ ಗಮನದ ಕೊರತೆ, ಉತ್ಸಾಹದ ಕೊರತೆ, ಒಂದು ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಇದರಿಂದ ಅವ್ರಿಗೆ ಯಾವುದೇ ವಿಷಯದಲ್ಲಿ ಆಸಕ್ತಿ ಇರಲ್ಲ. ಸೊ ಅದು ಗ್ರಹಿಸೋದಕ್ಕೆ ತುಂಬಾ ಕಷ್ಟವಾಗಬಹುದು. ಯಾವುದೇ ವಿಷಯ ಗ್ರಹಿಸಲು ತುಂಬಾ ಕಷ್ಟ ಆದಾಗ ಅವ್ರಿಗೆ ಆ ವಿಷಯ ನೆನಪಿಸ್ಕೊಳ್ಳೋಕೆ ಕೂಡ ಕಷ್ಟ ಆಗತ್ತೆ. ಸೊ ನಮ್ಗೆ ಅದು ತಕ್ಕ ಮಟ್ಟಿಗೆ ಮರೆವು ಅಂತ ಅನಿಸ್ಬೋದು. ಇದನ್ನ ನಾವು ಸೂಡೋ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಆದರೆ ಒಂದು ಮುಖ್ಯವಾದ ವಿಷಯ ಏನಂತ ಅಂದ್ರೆ ಖಿನ್ನತೆಯಲ್ಲಿ ಇರೋ ಸೂಡೋ ಡಿಮೆನ್ಷಿಯಾಗೂ ವ್ಯತ್ಯಾಸ ಏನಂತ ಅಂದ್ರೆ ಡಿಮೆನ್ಷಿಯಾದ ಇತರೆ ಲಕ್ಷಣಗಳು ಸೂಡೋ ಡಿಮೆನ್ಷಿಯಾದಲ್ಲಿ ಕಂಡು ಬರುವುದಿಲ್ಲ. ಡಿಮೆನ್ಷಿಯಾದಲ್ಲಿ ಮುಖ್ಯವಾಗಿ ಮರವಿನ ತೊಂದರೆ ಇರುತ್ತೆ, ಮತ್ತೆ ಹಲವಾರು ಬೇರೆ ಮೆದುಳಿನ ಪ್ರಕ್ರಿಯೆಗಳು ಕೂಡ ಅದರಲ್ಲೂ ಕೂಡ ತೊಂದರೆಗಳಿರುತ್ತೆ. ಉದಾಹರಣೆ ಭಾಷಾ ತೊಂದರೆ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಕಾರ್ಯಕೌಶಲ್ಯದ ತೊಂದರೆ ಆಗಿರ್ಬೋದು. ಈ ತರ ತೊಂದರೆಗಳು ಸೂಡೋ ಡಿಮೆನ್ಷಿಯಾದಲ್ಲಿ ಕಾಣಿಸೋದಿಲ್ಲ. ಇಟ್ಸ್ ಪ್ಯೂರ್ಲಿ ಮರವು ಮಾತ್ರ ಇರ್ತದೆ. ಮತ್ತೆ ಮರವು
ಅದ್ರ ಜೊತೆ ಇನ್ನೂ ಉಳಿದ ಮೆದುಳಿನ ಪ್ರಕ್ರಿಯೆಗಳು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆ ಪ್ರಕ್ರಿಯೆಗಳಲ್ಲಿ. ಮತ್ತೆ ಖಿನ್ನತೆಗೆ ಸೂಕ್ತ ಚಿಕಿತ್ಸೆ ಕೊಡೋದ್ರಿಂದ ನಾವು ಇದನ್ನ ಗುಣಪಡಿಸ್ಕೋಬಹುದು. ಸೊ ಈಗ ನಮ್ಗೆ ವಯೋಸಹಜ ಮರವಂದ್ರೇನು, ಸೂಡೋ ಡಿಮೆನ್ಷಿಯಾ ಅಂದ್ರೇನು ಅಂತ ಗೊತ್ತಾಯ್ತು. ಇನ್ನ ನೆಕ್ಸ್ಟ್ ಡಿಮೆನ್ಷಿಯಾ ಅಂದ್ರೆ ಮರವಿನ ಕಾಯಿಲೆ. ಇದಕ್ಕೆ ನಾವು ಅಸಹಜ ಮರವು ಅಂತಾನು ಹೇಳ್ಬೋದು, ಅಥವಾ ಸ್ಮೃತಿ ಕ್ಷಯ ಅಂತಾನು ಹೇಳ್ಬೋದು. ಇದರಲ್ಲಿ ಕಾಣುವ ಮುಖ್ಯ ಲಕ್ಷಣಗಳು ಏನಂತಂದ್ರೆ ಮರವು ತುಂಬಾ ತೀವ್ರತರವಾಗಿರುತ್ತದೆ ಮತ್ತು ಮರವಿನ ಜೊತೆಗೆ ಇವರಿಗೆ ಬೇರೆ ಬೇರೆ ಆದಂತಹ ತೊಂದರೆಗಳಿರ್ತವೆ. ಒಂದು ಭಾಷಾ ಸಮಸ್ಯೆ ಆಗಿರ್ಬೋದು, ಕಾರ್ಯಕೌಶಲ್ಯ ಕಳೆದುಕೊಳ್ಳುವುದು, ಆಗಾಗ್ಗೆ ಅರಿವು ಕಳೆದುಕೊಂಡು ದಿಗ್ಭ್ರಾಂತರಾಗುವುದು ಅಂದ್ರೆ ಡೆಲೀರಿಯಂ ಅಂತ ಹೇಳ್ತೀವಿ. ಇದು ಒಂದು ಅಸಹಜ ಮರವು ಅಂತ ಹೇಳ್ಬೋದು. ಈ ಲಕ್ಷಣಗಳು ಡಿಮೆನ್ಷಿಯಾದಲ್ಲಿ ಮಾತ್ರ ಕಂಡು ಬರುವಂತವು. ನೆಕ್ಸ್ಟ್, ಸೊ ಇಲ್ಲಿಯವರೆಗೆ ನಾವು ಸಂಕ್ಷಿಪ್ತವಾಗಿ ವಯೋಸಹಜ ಮರವಂದ್ರೇನು, ಸೂಡೋ ಡಿಮೆನ್ಷಿಯಾ ಅಂದ್ರೇನು, ಡಿಮೆನ್ಷಿಯಾ ಅಂದ್ರೇನು ಅಂತ ಕಂಡ್ಕೊಳ್ವಿ. ಬಟ್ ಇದು ಎಲ್ಲದಕ್ಕಿಂತ ಮುಂಚೆ ನಮ್ಗೆ ಮುಖ್ಯವಾಗಿ ಗೊತ್ತಾಗ್ಬೇಕಾಗಿರೋ ವಿಷಯ ಏನಂತಂದ್ರೆ ಏಜಿಂಗ್, ವೃದ್ಧಾಪ್ಯ. ಇದು ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸಾವು ಎಷ್ಟು ನಿಶ್ಚಿತವೋ ಹಾಗೇನೆ ನಮ್ಗೆ ವಯಸ್ಸಾಗೋದು ಕೂಡ ಅಷ್ಟೇ ನಿಶ್ಚಿತ. ಇದರಲ್ಲಿ ಬೇರೆ ಬೇರೆ ಆಯಾಮಗಳಿರ್ತವೆ. ಒಂದು ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಹೀಗೆ. ನೆಕ್ಸ್ಟ್, ಸೊ ವೃದ್ಧಾಪ್ಯವನ್ನು ನಾವು ವೃದ್ಧಾಪ್ಯದಿಂದ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ. ಬಟ್ ವೃದ್ಧಾಪ್ಯನ ಒಂದು ಹೆಲ್ದಿ ಆಗಿ, ಆರೋಗ್ಯಕರವಾಗಿ ಇರೋ ವೃದ್ಧಾಪ್ಯಕ್ಕೆ ನಾವು ಏನೇನ್ ಮಾಡ್ಬೇಕು ಅನ್ನೋದನ್ನ ನಾವು ಕಂಡ್ಕೊಳ್ಬಹುದು. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೆಲ್ದಿ ಏಜಿಂಗ್ ಅಂತ ಅಂದ್ರೆ ಏನು, ಆರೋಗ್ಯಕರವಾದ ವೃದ್ಧಾಪ್ಯ ಅಂದ್ರೆ ಏನು? ಇಟ್ ಇಸ್ ದ ಪ್ರೋಸೆಸ್ ಆಫ್ ಡೆವಲಪಿಂಗ್ ಅಂಡ್ ಮೇಂಟೈನಿಂಗ್ ಫಂಕ್ಷನಲ್ ಎಬಿಲಿಟಿ. ಫಂಕ್ಷನಲ್ ಎಬಿಲಿಟಿ ಅಂದ್ರೆ ಏನು? ಇದು ಕಾರ್ಯಕ್ಷಮತೆ. ನಮ್ಮಲ್ಲಿ ನಾವು ವಯಸ್ಸಾದ ನಂತರ ಒಂದು ಒಳ್ಳೆಯ ಗುಣಮಟ್ಟವಾದ ಜೀವನವನ್ನು ನಡೆಸಲು ಒಂದು ಕಾರ್ಯಕ್ಷಮತೆಯನ್ನು ಗಳಿಸಿ ಉಳಿಸಿಕೊಂಡು ಆಗಿರುವಂತದ್ದು ಹೆಲ್ದಿ ಏಜಿಂಗ್ ಅಂತ. ಕಾರ್ಯಕ್ಷಮತೆಯಲ್ಲಿ ಹಲವಾರು ಒಳ ಸಾಮರ್ಥ್ಯಗಳು ನಮಗ್ ಬೇಕಾಗುತ್ತೆ. ಅದನ್ನ ಇಂಟ್ರಿನ್ಸಿಕ್ ಕೆಪಬಿಲಿಟೀಸ್ ಅಂತ ಹೇಳ್ಬೋದು. ಕಾರ್ಯಕ್ಷಮತೆ ಅಂತ ಅಂದ್ರೆ ನಮಗ್ ಬೇಕಾಗಿರೋದನ್ನ ಮಾಡೋದು, ನಮ್ಗೆ ಇಷ್ಟಪಟ್ಟಿರೋ ಕೆಲಸವನ್ನು ಮಾಡೋದು ಕಾರ್ಯಕ್ಷಮತೆ. ಅದರಲ್ಲಿ ಹಲವಾರು ಒಳ ಸಾಮರ್ಥ್ಯಗಳಿರ್ತವೆ. ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗೋದು, ಟು ಬಿ ಮೊಬೈಲ್, ಟು ಬಿ ಏಬಲ್ ಟು ಮೇಕ್ ಡಿಸಿಷನ್ಸ್. ಅಂದ್ರೆ ನಾವು ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಾಗಿರ್ಬೋದು, ಒಂದು ಸಾಮಾಜಿಕವಾದ ಸೋಷಿಯಲ್ ರಿಲೇಶನ್ಶಿಪ್ಸ್ ಇಟ್ಕೊಳ್ಳೋದು, ಮತ್ತೆ ಸಮಾಜಕ್ಕೆ ಒಂದು ಕೊಡುಗೆಯನ್ನ ನೀಡೋದು. ಈ ಎಲ್ಲಾ ನಮ್ಮ ಒಳ ಸಾಮರ್ಥ್ಯಗಳನ್ನ ನಾವು ಕಾರ್ಯಕ್ಷಮತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಮ್ ವಯಸ್ಸಾದ ಕಾಲದಲ್ಲಿ ಒಳ್ಳೆಯ ಗುಣಮಟ್ಟ ಜೀವನವನ್ನು ನಡೆಸಬೇಕು, ಕ್ವಾಲಿಟಿ ಆಫ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕಾರ್ಯಕ್ಷಮತೆನ ಉಳಿಸ್ಕೊಂಡು ಹೋಗ್ಬೇಕು. ಬಿಡ್ಬೇಕಿತ್ತು, ಇಲ್ಲ ನಾಳೆ ಬಿಡ್ತಾನ. ನಮಗೆ ವಯಸ್ಸಾದಂತೆ, ದೇಹಕ್ಕೆ ವಯಸ್ಸಾದಂತೆ ಮೆದುಳಿಗೂ ಕೂಡ ವಯಸ್ಸಾಗ್ತದೆ. ಅದರಲ್ಲಿ ನಮ್ಗೆ ಕಾಗ್ನಿಟಿವ್ ಡಿಕ್ಲೈನ್ ಅನ್ನೋದೊಂದಾಗುತ್ತೆ. ಕಾಗ್ನಿಟಿವ್ ಅಂತ ಅಂದ್ರೆ ಇಟ್ ಇಸ್ ಎಬಿಲಿಟಿ ಟು ಅಕ್ವೈರ್ ಅಂಡ್ ಪ್ರೋಸೆಸ್ ಇನ್ಫಾರ್ಮೇಶನ್ ವಿಚ್ ಇಸ್ ನೆಸೆಸರಿ ಫಾರ್ ಎವ್ರಿ ಡೇ ಲೈಫ್. ಅಂದ್ರೆ ಕಾಗ್ನಿಷನ್ ಅಂದ್ರೆ ಬರೀ ನೆನಪಿನ ಶಕ್ತಿ ಮಾತ್ರವಲ್ಲದೆ ಬೇರೆ ಬೇರೆ ಆಯಾಮಗಳಿರ್ತವೆ. ಅದು ಏನು ಅಂತ ಅಂದ್ರೆ ಥಿಂಕಿಂಗ್ ಆಗಿರ್ಬೋದು, ಆಲೋಚನಾ ಶಕ್ತಿ, ಜಡ್ಜಿಂಗ್, ತಾರ್ಕಿಕ ಶಕ್ತಿ, ಗ್ರಹಣ ಶಕ್ತಿ, ಈ ತರದೆಲ್ಲ ಸೇರಿ ಕಾಗ್ನಿಷನ್ ಅನ್ನೋದು ಒಂದಾಗುತ್ತೆ. ನಮ್ಗೆ ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ ಕಾಗ್ನಿಟಿವ್ ಡಿಕ್ಲೈನ್ ಕೂಡ ಆಗುವಂತದ್ದು ಚಾನ್ಸಸ್ ಇರುತ್ತೆ. ಬಟ್ ಈ ಕಾಗ್ನಿಟಿವ್ ಡಿಕ್ಲೈನ್ ನೆಕ್ಸ್ಟ್ ಎಲ್ಲಾ ಜನರಲ್ಲಿ ಒಂದೇ ರೀತಿ ಆಗುವುದಿಲ್ಲ. ಏನಕ್ಕಂತ ಅಂದ್ರೆ ವಿ ಹ್ಯಾವ್ ಕಾಗ್ನಿಟಿವ್ ರಿಸರ್ವ್ ಅನ್ನೋದು ಒಂದು ಇರ್ತದೆ. ಏನು ಕಾಗ್ನಿಟಿವ್ ರಿಸರ್ವ್ ಅಂದ್ರೆ ಏನು ಅಂದ್ರೆ ಮಾನಸಿಕ ಕ್ಷಮತೆಯ ಭಂಡಾರ. ಈ ಕಾಗ್ನಿಟಿವ್ ರಿಸರ್ವ್ ಅನ್ನೋದು ಒಬ್ಬೊಬ್ರಲ್ಲಿ ಬೇರೆ ಬೇರೆ ರೀತಿಯಿಂದ ಇರುತ್ತೆ. ಸೊ ಎಲ್ರಿಗೂ 60 ವರ್ಷ ಮೇಲ್ಪಟ್ಟವ್ರಿಗೆ ವಯಸ್ಸಾದಾಗ ಎಲ್ರಿಗೂ ಮರವಿನ ಕಾಯಿಲೆ ಬರುವುದಿಲ್ಲ. ಯಾರಿಗೆ ಕಾಗ್ನಿಟಿವ್ ರಿಸರ್ವ್ ಕಡಿಮೆ ಇರುತ್ತೆ ಅವ್ರಿಗೆ ಬೇಗ ಮರವಿನ ಲಕ್ಷಣಗಳು ಕಾಣಿಸ್ಬೋದು. ಯಾರಿಗ್ ಜಾಸ್ತಿ ಇರುತ್ತೆ ಅವ್ರಿಗೆ ಇನ್ನು ಕೆಲವು ವರ್ಷಗಳು ಅದು ಮುಂದಕ್ಕೆ ಹೋಗ್ಬಹುದು. ಈ ರೀತಿ ಇರುತ್ತೆ. ಸೊ 5 ಬೆರಳು ಹೇಗೆ ಸಮನಾಗಿರಲ್ವೋ ಹಾಗೇನೆ ಕಾಗ್ನಿಟಿವ್ ರಿಸರ್ವ್ ಅನ್ನೋದು ಪ್ರತಿಯೊಂದು ಮನುಷ್ಯರಲ್ಲಿ ಬೇರೆ ಬೇರೆ ತರದ್ದಾಗಿರುತ್ತೆ. ತುಂಬಾ ಫ್ಯಾಕ್ಟರ್ಸ್ ಮೇಲೆ ಕಾಗ್ನಿಟಿವ್ ರಿಸರ್ವ್ ಅನ್ನೋದು ಡಿಪೆಂಡ್ ಆಗುತ್ತೆ. ಅದನ್ನ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಈಗ ನಾವು ವಯೋಸಹಜ ಮರವಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು ಕಾಣೋಣ. ವಯೋಸಹಜ ಮರವು ಆರೋಗ್ಯಕರವಾಗಿ ಇರುವಂತವರಲ್ಲಿ ಕಾಣಿಸ್ಬಹುದು. ಇದೇನಕ್ಕಾಗುತ್ತೆ ಅಂದ್ರೆ 60 ವರ್ಷ ಆದ್ಮೇಲೆ ನರವ್ಯೂಹಗಳು, ನರಕೋಶದ ಕಣಗಳು ಕ್ಷೀಣಿಸೋದ್ರಿಂದ, ಇಲ್ಲ ಅಂತಂದ್ರೆ ನರತಂತುಗಳಿಗೆ ಬೇರೆ ಬೇರೆ ಆದ ಯಾವುದೇ ರೀತಿ ಪೆಟ್ಟು ಆಗೋದ್ರಿಂದ, ಅದರಿಂದ ಅದು ರಿಕವರ್ ಆಗ್ಲಿಲ್ಲ ಅಂತ ಅಂದ್ರೆ
ನಮ್ಮ ಕಾಗ್ನೇಟಿವ್ ಡಿಕ್ಲೈನ್ ಅನ್ನೋದು ಒಂದಾಗತ್ತೆ. ಅದು 60 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಂದ ಶುರುವಾಗತ್ತೆ. ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಹಾಗೆ ನಮ್ಮ ಮೆದುಳಿನ ಸೈಜ್ ಒಂದು ಗಾತ್ರ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಯಾವ್ಯಾವ ತರ ಸಿಂಪ್ಟಮ್ಸ್ ನಾವು ಕ್ಲಿನಿಕಲಿ ಕಾಣ್ಬಹುದು ಅಂತಂದ್ರೆ, ತುಂಬಾ ಕಾಮನ್ ಆಗಿ ಆಗುವಂತದ್ದು ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಕಡಿಮೆ ಆಗತ್ತೆ. ಅಂದ್ರೆ ಯಾರಾದ್ರೂ ಒಂದು ಇನ್ಫಾರ್ಮೇಶನ್ ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗೋದು ನಿಧಾನ ಆಗ್ಬೋದು, ನಾವು ರೆಸ್ಪಾನ್ಸ್ ಕೊಡೋದು ನಿಧಾನ ಆಗ್ಬೋದು. ಯಾವ್ದೇ ಉದಾಹರಣೆಗೆ, ಈಗ ಒಲೆ ಮೇಲೆ ಹಾಲಿಟ್ಟಿದ್ರೆ, ಕಾಫಿ ಇಟ್ಟಿದ್ರೆ ಅದು ಉಕ್ಕೋ ಟೈಮ್ಗೆ ನಾವು ಆಫ್ ಮಾಡ್ಬೇಕಲ್ವಾ. ಅದಾದ್ಮೇಲೆ ಯಾರೇ ಒಂದು ಮೊಬೈಲ್ ನಂಬರ್, ಅಡ್ರೆಸ್ ಕೇಳಿದ್ರೆ ಅದನ್ನ ನಾವು ನೆನ್ಸ್ಕೊಂಡು ಗ್ರಹಿಸ್ಕೊಂಡು, ಫಸ್ಟ್ ಅವ್ರು ಹೇಳಿದ್ನ ಗ್ರಹಿಸ್ಕೊಂಡು ನೆನಪಿಸ್ಕೊಂಡು ಹೇಳ್ಬೇಕಾಗತ್ತೆ. ಇದನ್ನ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಇನ್ನು ಲರ್ನಿಂಗ್ ಅಂಡ್ ಮೆಮೊರಿ ಅಂದ್ರೆ ಎನ್ಕೋಡಿಂಗ್ ನ್ಯೂ ಇನ್ಫಾರ್ಮೇಶನ್ ಅಂಡ್ ರೀಕಾಲ್ ಅನ್ನೋದು ಕೂಡ ಒಂದು ಅಫೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ಹೊಸ ಒಂದು ಎನ್ವೈರನ್ಮೆಂಟ್ಗೆ, ಹೊಸ ಸಿಚುಯೇಷನ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಹೊಸ ಇನ್ಫಾರ್ಮೇಶನ್ ನಾವು ಗ್ರಹಿಸ್ಕೊಳಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆ ಏನು ಅಂತಂದ್ರೆ, ಈಗ ನಾವ್ ಯಾವ್ದೋ ಹೊಸ ಊರಿಗೆ ಹೋಗಿರ್ತೀವಿ, ಅಡ್ರೆಸ್ ಗೊತ್ತಾಗಲ್ಲ, ಅಲ್ಲಿ ಪೊಲೀಸ್ ಅವ್ರನ್ನ ಆಟೋದವ್ರನ್ನ ಕೇಳಿದ್ರೆ ಅವ್ರು ಒಂದಷ್ಟು ಡೈರೆಕ್ಷನ್ಸ್ ಹೇಳ್ತಾರೆ. ನಮ್ಗೆ ಅವ್ರು ಹೇಳೋ ಡೈರೆಕ್ಷನ್ ಒಂದ್ 2 ಸ್ಟೆಪ್ 3 ಸ್ಟೆಪ್ ಆದ್ಮೇಲೆ ಅದು ನೆನಪೇ ಆಗೋದಿಲ್ಲ. ಸೊ ಈ ರೀತಿಯಾಗಿ 60 ವರ್ಷ ಆದವರು ಈ ತರ ಕೆಲವರಲ್ಲಿ ಈ ತರ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು. ಇನ್ನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್, ವರ್ಕಿಂಗ್ ಮೆಮೊರಿ ಅಂತ ಅಂದ್ರೆ ಇನ್ನೊಂದು ಪ್ಲಾನಿಂಗ್ ಅಂಡ್ ಆರ್ಗನೈಸೇಷನ್ ಕೂಡ ಅವ್ರಿಗೆ ಕಷ್ಟ ಆಗ್ಬೋದು. ಅಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡಕ್ ಮುಂಚೆ, ಫಾರ್ ಎಕ್ಸಾಂಪಲ್ ಅಡ್ಗೆ ಮಾಡಕ್ ಮುಂಚೆ ಏನೇನ್ ತರಕಾರಿ ಇದೆ, ಏನೇನ್ ಸಾಮಗ್ರಿಗಳಿದೆ, ನಾವ್ ಫಸ್ಟ್ ಅಕ್ಕಿ ನೆನೆಸ್ಬೇಕು, ಅದಾದ್ಮೇಲೆ ಅನ್ನಕ್ಕೆ ಇಡ್ಬೇಕು, ಇಲ್ಲ ತರಕಾರಿ ಬೇಯಿಸ್ಕೊಂಡು ಆಮೇಲೆ ಸಾರು ಮಾಡ್ಬೇಕು ಅನ್ನೋಂಥದ್ದು. ಈ ಕ್ರಮಗಳು ಕೂಡ ಮರ್ತ್ ಹೋಗುವಂಥದ್ದು ಪ್ಲಾನಿಂಗ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇನ್ ವರ್ಕಿಂಗ್ ಮೆಮೊರಿ ಅಂದ್ರೆ ಯಾವ್ದೇ ಒಂದು ಅಡ್ರೆಸ್ ಯಾರಾದ್ರೂ ಹೇಳಿದ್ರೆ ಅದು ತಕ್ಕ ಮಟ್ಟಿಗೆ 2 ರಿಂದ 5 ನಿಮಿಷದವರೆಗೂ ನಾವು ನೆನ್ಪಲ್ಲಿ ಇಟ್ಕೊಳಕ್ ಆಗದೆ ಇರುವಂತದ್ದು. ಈ ಎಲ್ಲಾ ಆಯಾಮಗಳಲ್ಲಿ ನಿಧಾನವಾಗಿ ಸಮಸ್ಯೆ ಕಾಣಿಸ್ಬೋದು ಜನರಲ್ಲಿ. ಇದು ನಾವು ವಯೋಸಹಜ ಮರವಲ್ಲಿ ಕಾಣ್ತೀವಿ. ಇನ್ನು ಇದು ಹೆಚ್ಚಾದಂತೆ ನಾವು ಅದನ್ನ ಡಿಮೆನ್ಷಿಯಾ ಅಂತ ಹೇಳ್ಬೋದು, ಮೈಲ್ಡ್ ಕಾಗ್ನೇಟಿವ್ ಇಂಪೈರ್ಮೆಂಟ್ ಅಂತ ಹೇಳ್ತೀವಿ. ಅದು ಇನ್ನೂ ತುಂಬಾ ತೀವ್ರತರವಾದ್ರೆ ಅದನ್ನ ನಾವು ಡಿಮೆನ್ಷಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಾಗ್ನೇಟಿವ್ ರಿಸರ್ವ್ ಬಗ್ಗೆ ನಾನು ಆಗ್ಲೇ ಹೇಳಿದೀನಿ. ಇದು ಪ್ರತಿಯೊಬ್ರು ವ್ಯಕ್ತಿಯಲ್ಲೂ ನಾವು ಬೇರೆ ಪ್ರಮಾಣದಲ್ಲಿ ಇರುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಫ್ಯಾಕ್ಟರ್ಸ್, ಕಾಗ್ನೇಟಿವ್ ರಿಸರ್ವ್ ಅನ್ನೋದು ತುಂಬಾ ಫ್ಯಾಕ್ಟರ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಯಾವ್ದ್ಯಾವ್ದು ಅಂದ್ರೆ, ಒಂದು ಫಿಸಿಕಲ್ ಆಕ್ಟಿವಿಟಿ. ನಾವು ನಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿಂದಾನು ತುಂಬಾ ಫಿಸಿಕಲಿ ಆಕ್ಟಿವ್ ಇಟ್ಕೊಂಡು ಇದ್ರೆ ನಮ್ಮಲ್ಲಿ ಹೆಚ್ಚಿನ ಕಾಗ್ನೇಟಿವ್ ರಿಸರ್ವ್ ಇರುವಂತದ್ದು. ಅದೇ ತರ ಹಲವಾರು ಬೇರೆ ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಏನೇನು ಅಂತ ಅಂದ್ರೆ, ಇನ್ನೊಂದು ಕಾಗ್ನೇಟಿವ್ ರೀಟ್ರೈನಿಂಗ್ ಅನ್ನೋದು. ನೆಕ್ಸ್ಟ್ ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ, ನಮ್ಗೆ IQ ಎಷ್ಟಿದೆ, ನಮ್ಮ ಇಂಟೆಲಿಜೆನ್ಸ್ ಎಷ್ಟಿದೆ, ಮತ್ತು ನಾವು ಎಷ್ಟು ಓದಿದೀವಿ, ವಿದ್ಯಾಭ್ಯಾಸ, ಈ ಎಲ್ಲಾ ಫ್ಯಾಕ್ಟರ್ಸ್ ಮೇಲೆ ಇದು ಅವಲಂಬಿತ ಆಗಿರುತ್ತೆ ಕಾಗ್ನೇಟಿವ್ ರಿಸರ್ವ್ ಅನ್ನೋದು. ಇನ್ನೊಂದು, ನಾವು ಸೋಷಿಯಲಿ ತುಂಬಾ ಇಂಟರಾಕ್ಟಿವ್ ಆದಾಗ, ಜನಗಳಲ್ಲಿ ಬೆರೆತಾಗ ನಮ್ಮಲ್ಲಿ ನ್ಯೂರಾನಲ್ ಸೈನಾಪ್ಸಸ್ ಅಂತ ಹೇಳ್ಬೋದು, ಬೇಸಿಕಲಿ ಕಾಗ್ನಿಷನ್ ಒಂದು ಇಂಪ್ರೂವ್ ಆಗುತ್ತೆ. ಮತ್ತೆ ಇನ್ನೊಂದು, ನಮ್ಮ ಆಕ್ಯುಪೇಷನ್ ಮೇಲೆ ಕೂಡ ಕಾಗ್ನಿಷನ್ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಅಂದ್ರೆ, ನಮ್ಮ ಬುದ್ಧಿಯನ್ನು ಉಪಯೋಗಿಸುವಂತಹ ಕೆಲಸಗಳು, ಉದಾಹರಣೆಗೆ ಡಾಕ್ಟರ್ ಆಗಿರ್ಬೋದು, ಒಬ್ಬ ಫಾರ್ಮಸಿಸ್ಟ್ ಆಗಿರ್ಬೋದು, ಇಲ್ಲ ಒಬ್ರು ಕಾರ್ಪೆಂಟರ್ ಆಗಿರ್ಬೋದು, ಇಲ್ಲ ಪೈಲಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು. ಈ ಎಲ್ಲಾ ಜನರು ಅವ್ರು ಕೆಲಸ ಮಾಡುವಾಗ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡೋಂಥದ್ದು ಹೆಚ್ಚು. ಈ ತರ ಆಕ್ಯುಪೇಷನ್ ಇರೋಂಥವ್ರಿಗೆ, ನೌಕರಿ ಇರೋಂಥವ್ರಿಗೆ ಕಾಗ್ನೇಟಿವ್ ರಿಸರ್ವ್ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್, ನಾವು ತಿನ್ನೋ ಆಹಾರದ ಮೇಲೆ ಕೂಡ ಇದು ತುಂಬಾ ಡಿಪೆಂಡ್ ಆಗುತ್ತೆ. ನಾವು ಹೆಲ್ದಿ ಫ್ರೂಟ್ಸ್, ವೆಜಿಟೇಬಲ್ಸ್, ತರಕಾರಿಗಳನ್ನು, ಮತ್ತೆ ಫ್ರೆಶ್ ಫ್ರೂಟ್ಸ್, ಹಣ್ಣುಗಳನ್ನು ತಿನ್ನೋದ್ರಿಂದ, ಹೋಲ್ ಗ್ರೇನ್ಸ್, ನಟ್ಸ್ ಇದೆಲ್ಲ ತಿನ್ನೋದ್ರಿಂದ ಕೆಲವೊಂದು ಅನ್ನ ಸತ್ವಗಳು, ಉದಾಹರಣೆಗೆ B1 ಅಂಡ್ B12, ಇದೆರಡು ನೆನಪಿನ ಶಕ್ತಿಗೆ ತುಂಬಾ ಬಹು ಮುಖ್ಯವಾದ ಅನ್ನ ಸತ್ವಗಳು ಅಂತ ಹೇಳ್ಬೋದು. ಒಳ್ಳೆಯ ಆಹಾರ ಸೇವಿಸೋದು ನಮ್ಗೆ ಅಷ್ಟೇ ಮುಖ್ಯ. ಮತ್ತೆ ಅಗೇನ್ ಫಿಸಿಕಲ್ ಆಕ್ಟಿವಿಟಿ ಕೂಡ ಅಷ್ಟೇ ಮುಖ್ಯ. ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಮೆದುಳಿಗೆ ಒಂದು ರಕ್ತ ಸಂಚಾರ ಹೆಚ್ಚಾಗ್ತದೆ. ಸೊ ನಮ್ಗೆ ನೆನಪಿನ ಶಕ್ತಿ ಕೂಡ ಒಂದು ಒಳ್ಳೆಯ ರೀತಿ ಇರ್ತದೆ. ನೆಕ್ಸ್ಟ್, ಸೋಷಲೈಸ್ ಆಗೋದ್ರಿಂದ ನೆನಪಿನ ಶಕ್ತಿ ಇದಕ್ಕೆಲ್ಲ ಹೇಗೆ ಹೆಲ್ಪ್ ಆಗ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಸೋಷಲೈಸೇಷನ್ ಅಂದ್ರೆ ಏನು? ಜಸ್ಟ್ 1 ನಿಮಿಷ ಬೈಲಿ. ಸೋಷಲೈಸೇಷನ್ ಅಂತ ಅಂದ್ರೆ ಏನು? ನಾವು ಒಬ್ರನ್ನ ಭೇಟಿ ಮಾಡಿ ಯಾವ್ದೋ ಒಂದು ವಿಚಾರ ವಿನಿಮಯ ಮಾಡ್ಕೊಂಡಾಗ, ಅವ್ರನ್ನ ಮಾರನೇ ದಿನ ಭೇಟಿ ಮಾಡಿದಾಗ ಅವ್ರು ನೆನ್ನೆ ಹೇಳಿದ ಮಾತುಗಳನ್ನ ನಾವು ನೆನ್ಪಿಟ್ಕೊಂಡು ಮುಂದಿನ ಕಾನ್ವರ್ಸೇಷನ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಸಾಕಷ್ಟು ನಮ್ಮ ಸೈನಾಪ್ಸಸ್ ಅಲ್ಲಿ, ನ್ಯೂರಾನ್ಸ್ ಅಲ್ಲಿ, ನರಕೋಶದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಇದರಿಂದ ನಮ್ಗೆ ಕಾಗ್ನಿಷನ್ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು, ನಾವು ಯಾವ್ದೇ ರೀತಿ ಯಾವ ಕೆಲಸ ಮಾಡಬಾರ್ದು ಅಂದ್ರೆ,
ಜಂಕ್ ತಿನ್ನೋದು, ಹೊರಗಡೆ ಊಟ, ಏನು ಹೈ ಶುಗರ್ ಡಯಟ್ ಮತ್ತೆ ತುಂಬಾ ಉಪ್ಪಿನಂಶ ಇರುವಂತ ಡಯಟ್ ನ ಸೇವಿಸೋದು, ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆರೋಗ್ಯ ಊಟವನ್ನು ಕೂಡ ಪ್ರಿಸರ್ವೇಟಿವ್ಸ್ ಇರುವಂತದ್ದು, ಪ್ಯಾಕ್ಡ್ ಫುಡ್ ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಏನಕ್ಕಂದ್ರೆ ಇದರಿಂದ ನಮ್ಗೆ ಬೊಜ್ಜು ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಹೈಪರ್ ಟೆನ್ಷನ್ ಇತ್ಯಾದಿ ಬರ್ಬೋದು. ನೆಕ್ಸ್ಟ್ ಈ ಕಾಗ್ನಿಟಿವ್ ರಿಸರ್ವ್ ನ ಕಡಿಮೆ ಮಾಡುವಂತ ಫ್ಯಾಕ್ಟರ್ಸ್ ಅಲ್ಲಿ ನಾವು ಬೊಜ್ಜು, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಬಗ್ಗೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಸೊ ಒಟ್ನಲ್ಲಿ ಫಿಸಿಕಲ್ ಆಕ್ಟಿವಿಟಿ ಒಂದೇ ಮುಖ್ಯ ಅಲ್ಲ, ಮೆಂಟಲ್ ಆಕ್ಟಿವಿಟಿ ಕೂಡ ತುಂಬಾ ಮುಖ್ಯ. ಇಲ್ಲ ಅಂತಾನೆ ನಾವು ಈ ಕಾಗ್ನಿಷನ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಉಪಯೋಗಿಸ್ಲಿಲ್ಲ ಅಂದ್ರೆ ಕಳ್ಕೊಳ್ತೀವಿ. ಯೂಸ್ ಇಟ್ ಆರ್ ಲೂಸ್ ಇಟ್ ಇಸ್ ದ ಡಿಕ್ಟಮ್. ಸೊ ನಾವ್ ಜಾಸ್ತಿ ಯೂಸ್ ಮಾಡಿದಷ್ಟು ನಮ್ಗೆ ಮರವಿನ ಕಾಯಿಲೆ ಬರೋ ಸಾಧ್ಯತೆ ಇದ್ರು ಅದನ್ನ ನಾವು ಮುಂದೂಡ್ಬೋದು. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಾಗ್ನಿಟಿವ್ ಡಿಕ್ಲೈನ್ ಅಲ್ಲಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದ್ರೆ ವ್ಯಾಯಾಮ ಮಾಡ್ದಲೆ, ತುಂಬಾ ಆಕ್ಟಿವ್ ಆಗಿ ಇರುವುದು, ಕ್ರಿಯಾಶೀಲರಾಗಿರ್ಬೇಕು ನಾವ್ ಯಾವಾಗ್ಲೂ. ಈ ತರ ಇದ್ದಾಗ ನಮ್ಮ ದೇಹದ ತೂಕ ಜಾಸ್ತಿ ಆಗ್ಬೋದು, ಓವರ್ ವೇಟ್ ಆಗ್ಬೋದು, ಬೊಜ್ಜು ಬರ್ಬೋದು. ಇದರಿಂದ ನಮ್ಗೆ ಹೈಪರ್ ಟೆನ್ಷನ್ ಕೂಡ ಬರ್ಬೋದು, ಟೈಪ್ 2 ಡಯಾಬಿಟಿಸ್ ಬರ್ಬೋದು. ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಕೊರೋನರಿ ಹಾರ್ಟ್ ಡಿಸೀಸ್ ಅಂದ್ರೆ ಹೃದಯದ ಪ್ರಾಬ್ಲಮ್ಸ್ ಶುರುವಾದಾಗ ಏನಾಗುತ್ತೆ, ರಕ್ತನಾಳಗಳು ಅಲ್ಲಲ್ಲೇ ಬ್ಲಾಕ್ ಆಗ್ತಾ ಶುರುವಾಗುತ್ತೆ. ಸೊ ಈ ತರ ರಕ್ತನಾಳಗಳು ಬ್ಲಾಕ್ ಆದಾಗ, ಹಾರ್ಟಿನಲ್ಲಿರೋ ರಕ್ತನಾಳ ಬ್ಲಾಕ್ ಆದ್ರೆ ನಾವೇನ್ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಆಯ್ತು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ. ಇದೇ ರೀತಿ ತಲೆಯಲ್ಲಿ ಬ್ಲಾಕ್ ಆದಾಗ ಸ್ಟ್ರೋಕ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಆ ಜಾಗದಲ್ಲಿರೋ ಏನು ನರಕೋಶಗಳಿಗೆ ಒಂದು ಪೌಷ್ಟಿಕಾಂಶ ಹೋಗೋದಿಲ್ಲ, ಆ ನರಕೋಶಗಳು ಕ್ಷೀಣಿಸುತ್ತವೆ. ಇದರಿಂದ ನಮ್ಗೆ ಡಿಮೆನ್ಷಿಯಾ, ಮರವಿನ ತೊಂದರೆ ಉಂಟಾಗ್ಬೋದು. ಇದನ್ನ ನಾವು ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಸೊ ಈ ಫ್ಯಾಕ್ಟರ್ಸ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂದ್ರೆ ಏನು? ಇದು ಇಟ್ ಇಸ್ ಅ ಕಂಡೀಷನ್ ಬಿಟ್ವೀನ್ ಹೆಲ್ದಿ ಏಜಿಂಗ್ ಅಂಡ್ ಡಿಮೆನ್ಷಿಯಾ. ಅಂದ್ರೆ ಇದು ವಯೋಸಹಜ ಮರವು ಮತ್ತು ಡಿಮೆನ್ಷಿಯಾ ಕಾಯಿಲೆ ಈ ಎರಡರ ನಡುವೆ ಇರುವಂತ ಒಂದು ಹಂತ. ಅಂದ್ರೆ ವಯೋಸಹಜ ಮರವು ಬಂದು ಅದು ಇನ್ನೂ ತೀವ್ರತೆ ಜಾಸ್ತಿ ಆದಾಗ ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಆಗ್ಬೋದು. ಅದನ್ನು ಕೂಡ ನಾವು ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಔಷಧಿ ತಗೊಳ್ಳಿಲ್ಲ ಅಂತಂದ್ರೆ ಅದು ಮೈಲ್ಡ್ ಡಿಮೆನ್ಷಿಯಾ, ಸಿವಿಯರ್ ಡಿಮೆನ್ಷಿಯಾಗೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಇದೊಂದು ಉಲ್ಬಣವಾಗುವಂತಹ ಕಾಯಿಲೆ, ಇದೊಂದು ದೀರ್ಘಾವಧಿ ಕಾಯಿಲೆ ಅಂತಾನೆ ಹೇಳ್ಬೋದು. ಇದು 10-15% ಜನ ಯಾರಿಗೆ ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಇರುತ್ತೆ ಅವರು ಡಿಮೆನ್ಷಿಯಾಗೆ ಪ್ರೋಗ್ರೆಸ್ ಆಗ್ಬೋದು. ಇನ್ನ 85% ಜನಗಳು ಬೇರೆ ಬೇರೆ ರೀತಿಯಾದ ಕಾಗ್ನಿಟಿವ್ ರೀಟ್ರೈನಿಂಗ್ ತಗೊಳ್ಳೋದ್ರಿಂದ ಇರ್ಬೋದು, ತರಬೇತಿ ತಗೊಳ್ಳೋದ್ರಿಂದ ಇರ್ಬೋದು, ಅವರು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದ್ರಿಂದ ಅವರು ಡಿಮೆನ್ಷಿಯಾಗೆ ಹೋಗೋದನ್ನ ನಾವು ತಪ್ಪಿಸ್ಬೋದು, ಇಲ್ಲ ಮುಂದಕ್ಕೆ ಹಾಕ್ಬೋದು. ಇದರಲ್ಲಿ 2 ವಿಧ ಇರುತ್ತೆ. ನೆಕ್ಸ್ಟ್, ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಲ್ಲಿ 2 ವಿಧ. ಅದು ಒಂದು ಮರಗುಳಿತನದ, ಪ್ರಿಡಾಮಿನೆಂಟ್ಲಿ ಮುಖ್ಯವಾಗಿ ಮರೆಗುಳಿತನ ಕಾಣುವಂಥದ್ದು, ಅಮ್ನಿಸ್ಟಿಕ್ ಕೈಂಡ್ ಅಂತ ಹೇಳ್ತೀವಿ. ಇನ್ನೊಂದು ನಾನ್ ಅಮ್ನಿಸ್ಟಿಕ್ ಕೈಂಡ್ ಅಂತ ಹೇಳ್ತೀವಿ. ನಾನ್ ಅಮ್ನಿಸ್ಟಿಕ್ ಕೈಂಡ್ ಅಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ದಿನನಿತ್ಯದಲ್ಲಿ ಆಗೋ ಹೋಗೋಗಳನ್ನ ಮರ್ತು ಹೋಗೋದು, ಅಪಾಯಿಂಟ್ಮೆಂಟ್ ಮರ್ತು ಹೋಗೋದು, ಗಡಿಯಾರ ಮರ್ತು ಹೋಗೋದು, ವಾಚ್, ಪರ್ಸ್, ಮೊಬೈಲ್ ಈ ತರದನ್ನ ಮರ್ತು ಹೋಗೋದು. ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ವಯೋಸಹಜ ಮರವಿನ ಸಿವಿಯರ್ ಆಗಿರುತ್ತೆ, ಬಟ್ ಅದು ಡಿಮೆನ್ಷಿಯಾ ಅಷ್ಟು ಸಿವಿಯರ್ ಆಗಿರೋದಿಲ್ಲ. ನಮ್ಮ ಜೊತೆಲಿರೋ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ನೋಟಿಸ್ ಮಾಡ್ತಾರೆ, ಇತ್ತೀಚೆಗೆ ಇವ್ರು ತುಂಬಾ ಮರೀತಿದ್ದಾರೆ ಅನ್ನೋದ್ನೆಲ್ಲ. ಇದನ್ನ ನಾವು ಪ್ರಮಾಣಿಸೋಕೆ ಇದು ಕಾಯಿಲೆ ನಿರ್ಮಾಣ ಮಾಡೋದಕ್ಕೆ ನಾವು ನ್ಯೂರಲ್ ಸೈಕಲಾಜಿಕಲ್ ಟೆಸ್ಟಿಂಗ್ ಅನ್ನೋದನ್ನ ಮಾಡ್ತೀವಿ. ನೆಕ್ಸ್ಟ್, ಇನ್ನ ನಾನ್ ಅಮ್ನೆಸ್ಟಿಕ್ ಕೈಂಡ್ ಅಲ್ಲಿ ಮರೆಗುಳಿತನಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಮೆದುಳಿನ ಪ್ರಕ್ರಿಯೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ತೊಂದರೆಗಳಾಗತ್ತೆ. ಏನೇನು ಅಂತಂದ್ರೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್, ಇನ್ನೊಂದು ತಾರ್ಕಿಕ ಆಲೋಚನೆ ಮಾಡುವಂತ ಶಕ್ತಿ, ಜಡ್ಜ್ಮೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್, ತಾರ್ಕಿಕ ಯೋಚನೆಗಳು, ಭಾಷಾ ಸಮಸ್ಯೆಗಳು ಇವೆಲ್ಲ ಶುರುವಾಗ್ಬೋದು. ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂದ್ರೆ ಏನು, ಹೆಲ್ತಿ ಏಜಿಂಗ್ ಅಂಡ್ ಡಿಮೆನ್ಷಿಯಾ ಮಧ್ಯದಲ್ಲಿ ಇರುವಂತದ್ದು. ಸೊ ಇದು ತುಂಬಾ ಸಿವಿಯರ್ ಆಗಿರೋದಿಲ್ಲ, ವಯೋಸಹಜ ಮರವಿಗಿನ ತುಂಬಾ ಸಿವಿಯರ್ ಆಗಿರುತ್ತೆ, ಬಟ್ ಡಿಮೆನ್ಷಿಯಾಗಿನ ಕಡಿಮೆ ಸಿವಿಯಾರಿಟಿ ಅಲ್ಲಿ ಇರುತ್ತೆ. ಅಗೇನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಟಿಸ್ ಮಾಡ್ತಾರೆ, ಈ ತರ ಎಲ್ಲಾ ಸಿಂಪ್ಟಮ್ಸ್ ಇವ್ರಿಗೆ ಕಾಣಿಸ್ತಾ ಇದೆ, ತುಂಬಾ ಮರೀತಿದ್ದಾರೆ, ದೈನಂದಿನ ಕೆಲಸಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ. ಅದನ್ನ ನಾವು ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಅಂದ್ರೆ ಏನು? ದಿನನಿತ್ಯದ ಮನೆ ಕೆಲಸಗಳು ಅಂದ್ರೆ ಹೌಸ್ ಕೀಪಿಂಗ್ ಆಗಿರ್ಬೋದು, ಅಡಿಗೆ ಮಾಡೋದಾಗಿರ್ಬೋದು, ಶಾಪಿಂಗ್ ಮಾಡೋದಾಗಿರ್ಬೋದು, ಹಣಕಾಸಿನ ವ್ಯವಹಾರ, ಇದ್ರಲ್ಲೆಲ್ಲ ತೊಂದರೆ ಆಗುತ್ತೆ. ADL ಅಂತ ಅಂದ್ರೆ ದಿನಚರಿಗಳು, ಕಾಂಪ್ಲೆಕ್ಸ್ ADL ಅಂತ ಅಂದ್ರೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ. ಕಾಂಪ್ಲೆಕ್ಸ್ ADL ಅಂತ ಅಂದ್ರೆ ಕಾರ್ಯ ಕೌಶಲ್ಯಗಳು ನಾವೇನೇನ್ ಕಲ್ತಿರ್ತೀವಿ, ಉದಾಹರಣೆ ಕಾರ್ ಡ್ರೈವಿಂಗ್ ಆಗಿರ್ಬೋದು. ಇನ್ನೊಂದು ಮಲ್ಟಿ ಟಾಸ್ಕಿಂಗ್, ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಕ್ಕೆ ಗಮನ ಕೊಡುವುದು, ಅಡಿಗೆ ಮಾಡಕ್ ಇಟ್ಟಿರೋದು,
ವಾಷಿಂಗ್ ಮೆಷಿನ್ ಆನ್ ಮಾಡಿ ಬರೋದು, ಪಾತ್ರೆ ತೊಳೆಯೋದು, ಈ ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಮಾಡೋದು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ. ಯಾವ್ದೋ ಒಂದು ಪಿಕ್ನಿಕ್ ಪ್ಲಾನ್ ಮಾಡೋದಿರ್ಬೋದು, ಒಂದು ಈವೆಂಟ್ ಮ್ಯಾನೇಜ್ ಮಾಡೋದಿರ್ಬೋದು, ಕಾರ್ ಓಡಿಸೋದಿರ್ಬೋದು, ಇವೆಲ್ಲವನ್ನ ನಾವು ಕಾಂಪ್ಲೆಕ್ಸ್ ಏರಿಯಲ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಏರಿಯಲ್ ಅನ್ನೋದು ವಯೋಸಹಜ ಮರವು ಕಾಣಿಸ್ಕೊಂಡಾಗ ಮತ್ತೆ ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಕಾಣಿಸ್ಕೊಂಡಾಗ ಅಫೆಕ್ಟ್ ಆಗುವಂಥದ್ದು. ನೆಕ್ಸ್ಟ್ ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಅಂದ್ರೆ ಏನು, ಅಡ್ಗೆ ಮಾಡೋದು, ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಫೋನ್ ಯೂಸ್ ಮಾಡೋದು, ಶಾಪಿಂಗ್ ಮಾಡೋದು, ತರಕಾರಿ ಖರೀದಿಸೋದು, ಹಣಕಾಸಿನ ಒಂದು ವ್ಯವಹಾರ ಮಾಡುವುದು, ಇದೆಲ್ಲ ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೀವಿ. ಇದು ಮೈಲ್ಡ್ ಡಿಮೆನ್ಷನ್ದಲ್ಲಿ ಇದು ಇವಾಗ ಈ ಕೆಲಸಗಳಿಗೆ ತೊಂದರೆ ಆಗ್ತದೆ. ಇನ್ನ ಬೇಸಿಕ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂದ್ರೆ ನಮ್ಮ ವೈಯಕ್ತಿಕವಾದ ಕೆಲಸಗಳು, ತಲೆ ಬಾಚ್ಕೊಳ್ಳೋದು, ಸ್ನಾನ ಮಾಡೋದು, ಹಲ್ಲು ಉಜ್ಜೋದು, ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋದು, ಈ ಎಲ್ಲ ಬೇಸಿಕ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ತುಂಬಾ ಸಿವಿಯರ್ ಫಾರ್ಮ್ ಆಫ್ ಡಿಮೆನ್ಷಿಯಾದಲ್ಲಿ ಇವೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ತೊಂದರೆ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿವರೆಗೂ ನಾವ್ ಏನೇನ್ ಕಲ್ತ್ವಿ? ವಯೋಸಹಜ ಮರು ಅಂದ್ರೇನು, ಸುಡೋ ಡಿಮೆನ್ಷಿಯಾ ಅಂದ್ರೇನು, ಡಿಮೆನ್ಷಿಯಾ ಅಂದ್ರೇನು? ಡಿಮೆನ್ಷಿಯಾ ಬಗ್ಗೆ ಆಕ್ಚುಲಿ ಡಿಮೆನ್ಷಿಯಾ ಮ್ಯಾನೇಜ್ಮೆಂಟ್, ಔಷಧೋಪಚಾರಗಳು ಏನಿದೆ ಅದನ್ನ ನಿರ್ವಹಿಸೋದು ಹೇಗೆ ಅನ್ನೋದು ಟ್ರೀಟ್ಮೆಂಟ್ ಅದಾಗ್ಲೇ ಹಿಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಪಾರ್ಟ್ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ. ಡಿಮೆನ್ಷಿಯಾ ರೋಗ ಲಕ್ಷಣಗಳು ಯಾವ ತರ ಇರುತ್ತೆ, ಅದನ್ನ ಗುರುಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಸೊ ಡಿಮೆನ್ಷಿಯಾ ಅಂತ ಅಂದ್ರೆ ಏನು? ಡಿಮೆನ್ಷಿಯಾ ಅಂದ್ರೆ ನರಕೋಶಗಳು ಕ್ಷೀಣಿಸೋದ್ರಿಂದ ಮತ್ತು ನರತಂತುಗಳಿಗೆ ರಿವರ್ಸ್ ಮಾಡಕ್ ಆಗ್ದಲೇ ಇರುವಂತಹ ಹಾನಿ ಉಂಟಾದಾಗ ಬರುವಂತಹ ಒಂದು ನಿಧಾನವಾಗಿ ಉಲ್ಬಣವಾಗುವಂತಹ ಒಂದು ದೀರ್ಘವಾದಿ ರೋಗ ಅದು. ಇದು ಪ್ರಪಂಚಾದ್ಯಂತ 5% ಪಾಪ್ಯುಲೇಷನ್ ಅಲ್ಲಿ, ಜನಸಂಖ್ಯೆಯಲ್ಲಿ ಕಂಡು ಬರುವಂತದ್ದು. ಡಿಮೆನ್ಷಿಯಾದಲ್ಲಿ ಮುಖ್ಯವಾಗಿ ನಮ್ಗೆ ಮರೆಗುಳಿತನ ನಾವು ನೋಡ್ತೀವಿ ರೋಗ ಲಕ್ಷಣಗಳಲ್ಲಿ. ಇದರ ಜೊತೆಗೆ ಬೇರೆ ಲಕ್ಷಣಗಳು ಕೂಡ, ಬೇರೆ ಮೆದುಳಿನ ಪ್ರಕ್ರಿಯೆಗಳಿಗೆ ಕೂಡ ತೊಂದರೆ ಆಗಿ ಬೇರೆ ಬೇರೆ ಲಕ್ಷಣಗಳು ಕೂಡ ನಾವು ನೋಡ್ಬೋದು. ಒಂದು ಕಾರ್ಯಕೌಶಲ್ಯತೆಯ ತೊಂದರೆ, ಇಲ್ಲ ಅಂತಂದ್ರೆ ಭಾಷಾ ಸಮಸ್ಯೆ ಆಗಿರ್ಬೋದು, ಈ ತರದ್ನೆಲ್ಲ ನಾವು ನೋಡ್ತೀವಿ. ನರಮಾನಸಿಕ ಸಮಸ್ಯೆಗಳು, ಈ ತರದ್ದು ಜೈವಿಕ ಚಟುವಟಿಕೆಗಳಲ್ಲಿ ತೊಂದರೆ ಉಂಟಾಗೋದು, ಈ ತರದ್ದೆಲ್ಲ. ಇನ್ನು ಮರೆಗುಳಿತನ ಬಗ್ಗೆ ಹೇಳ್ಬೇಕಂತಂದ್ರೆ ಏನಾಗುತ್ತೆ ಅಂದ್ರೆ ಈ ತರ ಡಿಮೆನ್ಷಿಯಾ ಅತಿಯಾದ ಮರೆವು ಉಂಟಾದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ವಸ್ತುನ ಒಂದ್ ಸ್ಥಳದಲ್ಲಿ ಇಟ್ಬಿಟ್ಟು, ಅಸಹಜ ಸ್ಥಳದಲ್ಲಿ ಇಟ್ಬಿಟ್ಟು ಇನ್ನೊಂದ್ ಸ್ಥಳದಲ್ಲಿ ಹುಡ್ಕೋದು, ಒಂದು ಸುಳಿವು ಸಿಕ್ಕರೂ ಸಹ ಅವ್ರಿಗೆ ಇದು ನೆನ್ಪಾಗಲ್ಲ. ಬಟ್ ವಯೋಸಹಜ ಮರವಲ್ಲಿ ಏನಾಗುತ್ತೆ, ಮರ್ತ್ ಬಿಡ್ಬೋದು. ಅವ್ರು ಒಂದ್ ವಸ್ತುನ ಒಂದ್ ಜಾಗದಲ್ಲಿ ಇಟ್ಟು ಇನ್ನೊಂದ್ ಜಾಗದಲ್ಲಿ ಹುಡುಕ್ತಿರ್ತಾರೆ, ಬಟ್ ಯಾವ್ದೋ ಒಂದ್ ಸುಳಿವು ಸಿಕ್ಕಾಗ ಅದು ಅವ್ರಿಗೆ ನೆನ್ಪಾಗತ್ತೆ. ಇದು ಆಕ್ಚುಲಿ ವ್ಯತ್ಯಾಸ ಡಿಮೆನ್ಷಿಯಾಗೆ ಮತ್ತೆ ವಯೋಸಹಜ ಮರವಲ್ಲಿ. ಆದ್ರೆ ಈ ವ್ಯಕ್ತಿಗಳಿಗೆ ಅದು ನೆನ್ಪಾಗೋದಿಲ್ಲ. ಏನಾಗುತ್ತೆ ಅಂದ್ರೆ ಅವ್ರಿಗೆ ಪರಿಚಿತರ ಹೆಸರಾಗಿರ್ಬೋದು, ಒಂದು ಸಂಖ್ಯೆ ಆಗಿರ್ಬೋದು, ವಿಳಾಸವಾಗಿರ್ಬೋದು, ಮುಖ್ಯವಾದ ಘಟನೆಗಳನ್ನ ಮರಿತಾ ಹೋಗ್ತಾರೆ. ಇನ್ನು ರೋಗ ಹೆಚ್ಚಾದಂತೆ ಏನಾಗುತ್ತೆ ಅಂದ್ರೆ ಕೆಲ ಸಮಯದ ಹಿಂದೆ ನಡೆದ ಘಟನೆಯನ್ನು ಕೂಡ ಮರ್ತು ಬಿಡ್ತಾರೆ. ಅಂದ್ರೆ ಇವಾಗ ಈಗಷ್ಟೇ ತಿಂದಿರ್ತಾರೆ, ತಿಂಡಿ ಕೊಟ್ಟಿಲ್ಲ ಅಂತ ಹೇಳೋದು, ಪದೇ ಈಗಷ್ಟೇ ಸ್ನಾನ ಮಾಡ್ಕೊಂಡ್ ಬಂದಿರ್ತಾರೆ, ಮರ್ತು ಹೋಗ್ಬಿಡ್ತಾರೆ, ಪದೇ ಸ್ನಾನ ಮಾಡುವುದು, ದಿನನಿತ್ಯದ ಕೆಲಸಗಳನ್ನು ಮಾಡಕ್ಕೆ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಇನ್ನು ರೋಗ ಇನ್ನೂ ಹೆಚ್ಚಾದಂತೆ ಹಳೆಯ ನೆನಪುಗಳು ಕೂಡ ಮಾಸಲು ಶುರುವಾಗ್ತದೆ. ಕಾಲ, ದೇಶಾದಿ ವಿವರ, ಜೀವನದ ಘಟನೆಗಳನ್ನು ಅವ್ರು ಮರಿತಾ ಹೋಗ್ತಾರಲ್ಲ, ಇದನ್ನ ನಾವು ಎಪಿಸೋಡಿಕ್ ಮೆಮೊರಿ ಅಂತ ಹೇಳ್ತೀವಿ. ಇನ್ನು ಸೆಮ್ಯಾಂಟಿಕ್ ಮೆಮೊರಿ ಅಂದ್ರೆ ಅಂಕಿ ಅಂಶಗಳು, ವಾಸ್ತವಾಂಶಗಳನ್ನ ಮರ್ತೋಗೋದು. ನೆಕ್ಸ್ಟ್, ಭಾಷೆಯ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾತಾಡನ್ನೇ ಕಡಿಮೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಾತಾಡಕ್ ಶುರು ಮಾಡಿದ್ರೆ ಪದಗಳೇ ಸಿಗೋದಿಲ್ಲ ಹೇಳೋದಕ್ಕೆ. ಬದಲಿ ಪದಗಳನ್ನ ಉಪಯೋಗಿಸ್ತಾರೆ. ಮತ್ತೆ ಹೆಚ್ಚಾಗಿ ಸನ್ನೆಗಳನ್ನ ಬಳಸೋದು ಅವ್ರಿಗೆ ತುಂಬಾ ಸುಲಭ ಆಗೋಗುತ್ತೆ. ಯಾಕಂದ್ರೆ ಏನೇ ಮಾತಾಡಕ್ ಹೋದ್ರು ಪದಗಳು ಬರೋದಿಲ್ಲ, ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಅವ್ರಿಗೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಮರುವಿನ ಕಾಯಿಲೆ ಇರೋದು. ಅದ್ರಿಂದ ಅವ್ರಿಗೆ ಮನ್ಸಿಗೆ ಕೂಡ ಬೇಜಾರಾಗಿರುತ್ತೆ, ತುಂಬಾ ಪಾಪ ಪ್ರಜ್ಞೆ ಕೂಡ ಕಾಡ್ತಾ ಇರುತ್ತೆ. ಅವ್ರಿಗೆ ಯಾವ್ದೋ ಒಂದು ವಸ್ತುನ ಸರಿಯಾಗಿ ಗುರುತಿಸಲು ಆಗದೆ ಒಂದು ಪದ, ಈಗ ಬಾಚಣಿಗೆನ ಬಾಟಲ್ ಅಂತ ಹೇಳ್ಬಿಡೋದು, ಇನ್ನೊಂದ್ ಏನೋ ಒಂದ್ ಪದ ಹೇಳ್ಬಿಡೋದು, ಯಾವ್ದ್ಯಾವ್ದೋ ಅರ್ಥ ಇರುವಂತ ಪದಗಳನ್ನ ಹೇಳ್ಬಿಡೋದು, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಕ್ ಆಗ್ತಿರಲ್ಲ ಅವ್ರಿಗೆ. ಅದಕ್ಕೆ ಪದೇ ಕೇಳಿದನ್ನೇ ಕೇಳೋದು. ಮತ್ತೆ ಓದಲು ಬರೆಯಲು ಕಷ್ಟ ಆಗ್ತಿರುತ್ತೆ, ಬರೆದಿದ್ದನ್ನೇ ಓದಲು ಕಷ್ಟ ಆಗ್ತಿರುತ್ತೆ. ಮತ್ತೆ ಏನೇ ಒಂದ್ ಕೇಳಿದ್ರು ಅದನ್ನ ಪುನರುಚ್ಚರಿಸಲು ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ನೆಕ್ಸ್ಟ್,
ಇನ್ನು ಅವ್ರಿಗೆ ಕಾರ್ಯಕೌಶಲ್ಯದ ಸಮಸ್ಯೆಗಳು, ತಮ್ಗೆ ಆಲ್ರೆಡಿ ಈಗಾಗ್ಲೇ ಬರ್ತಿರೋ ಕೌಶಲ್ಯಗಳನ್ನು ಕೂಡ ಅವರು ಕಳ್ಸ್ಕೊಳ್ತಾರೆ. ಅಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಂದ್ರೆ ತುಂಬಾ ನಿಧಾನವಾಗಿ ಮಾಡೋದು, ತುಂಬಾ ಆಲಸ್ಯ, ಹೆಚ್ಚು ಸಮಯ ತಗೊಳ್ತಾರೆ. ಯಾಕಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡಕ್ಕಿಂತ ಮುಂಚೆ ಅವರು ಯೋಚನೆ ಮಾಡಲ್ಲ, ಇದನ್ನ ಪ್ಲಾನ್ ಮಾಡ್ಕೊಳಲ್ಲ, ಯಾವ ರೀತಿ ಮಾಡ್ಲಿ ನಾನು ಅಂತ. ಸೊ ಪ್ರತಿಯೊಂದ್ ಕೆಲ್ಸನೂ ಅರ್ಧದಲ್ಲೇ ಅಪೂರ್ಣವಾಗಿ ಬಿಟ್ಬಿಡೋದು, ಇನ್ನೊಂದ್ ಕೆಲ್ಸಕ್ಕೆ ಹೋಗೋದು, ಆತರ ಇರುತ್ತೆ. ಮತ್ತೆ ದಿನನಿತ್ಯದ ಕೆಲಸದಲ್ಲಿ ಕೂಡ ತುಂಬಾ ತಪ್ಪು ಮಾಡೋದು, ಕ್ರಮ ತಪ್ಪುವುದು. ಉದಾಹರಣೆ, ಅಡ್ಗೆ ಮಾಡುವಾಗ ನೀರ್ ಬದಲು ಎಣ್ಣೆ ಹಾಕ್ಬಿಡೋದು, ಅಕ್ಕಿ ಬದಲು ರವೆ ಹಾಕ್ಬಿಡೋದು, ಈ ತರ ಒಂದು ಕ್ರಮ ತಪ್ಪುವುದು. ಬಟ್ಟೆ ಹಾಕೊಳ್ಳುವಾಗ ಕೂಡ ನೆರಿಗೆ ಹಾಕೋದ್ ಮರ್ತೋಗ್ಬಿಡೋದು, ಇಲ್ಲ ಶರ್ಟಿನ ಒಂದು ಗುಂಡಿ ಹಾಕೊಳಕ್ ಆಗ್ದಲೇ ಇರೋದು, ಬಟ್ಟೆ ಹಿಂದೆ ಮುಂದೆ ಹಾಕೊಂಡ್ಬಿಡೋದು, ಬಟ್ಟೆ ಮಡ್ಚೋದಕ್ಕೆ ಕೂಡ ಅವ್ರಿಗೆ ಕಷ್ಟ ಆಗೋದು. ಆಮೇಲೆ ಸುಮಾರು ಕೆಲಸವನ್ನು ಅಪೂರ್ಣವಾಗಿ ಹಾಗೆ ಬಿಟ್ಬಿಡ್ತಾರೆ. ಆಮೇಲೆ ಲೆಕ್ಕ ವ್ಯವಹಾರಗಳಲ್ಲಿ ಕೂಡ ತಪ್ಪುಗಳಾಗುವುದು. ನೆಕ್ಸ್ಟ್, ಈ ರೀತಿ ಎಲ್ಲ ಆಗ್ಬೋದು. ಮತ್ತೆ ಒಂದೇ ಕೆಲಸಕ್ಕೆ ಅಂಟಿಕೊಂಡ್ಬಿಡ್ತಾರೆ. ಒಂದ್ ಕೆಲಸದಿಂದ ಗಮನನ ಇನ್ನೊಂದ್ ಕೆಲಸದತ್ತ ಹರಿಸಕ್ ಆಗಲ್ಲ ಅವ್ರಿಗೆ, ಅದಕ್ಕೆ ಒಂದೇ ಕೆಲಸಕ್ಕೆ ಅಂಟಿಕೊಂಡ್ಬಿಡೋದು. ಮತ್ತೆ ಒಂದಕ್ಕಿಂತ ಹೆಚ್ಚು ಕೆಲಸಗಳಲ್ಲಿ ಒಟ್ಟಿಗೆ ಗಮನವನ್ನು ಅವರು ವಹಿಸಕ್ಕಾಗಲ್ಲ. ದೈನಂದಿನ ಸಮಸ್ಯೆಗಳಿಗೆ ಅವರು ಯೋಚಿಸಿ ಪರಿಹಾರ ಕಂಡ್ಕೊಳಕ್ ಆಗಲ್ಲ. ಸೊ ರೋಗ ತೀವ್ರವಾದಾಗ ತನ್ನ ಬೇಸಿಕ್ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೊಳಕ್ಕೂ ಕೂಡ ಅವರು ಬೇರೆಯವ್ರ ಮೇಲೆ ಅವಲಂಬಿತರಾಗ್ತಾರೆ. ದಿಗ್ಭ್ರಮೆ ಅಂದ್ರೆ ಡೆಲೀರಿಯಂ, ಅವ್ರಿಗೆ ಮೊದ್ಲು ತಾನು ಎಲ್ಲಿದ್ದೀನಿ, ಇದ್ ಯಾವ ಜಾಗ, ಯಾವ ಹೊತ್ತು ಅಂತ ಗೊತ್ತಾಗ್ತಿರಲ್ಲ. ಸೊ ಅವರು ಒಂಥರ ದಿಗ್ಭ್ರಮೆಗೆ ಒಳಗಾಗ್ತಾರೆ. ಇದು ಸುಮಾರು ಸಂಜೆ ಹೊತ್ತಿಗೆ ಬೆಳಕು ಕಡಿಮೆ ಆದಂತೆ, ಕತ್ಲಾದಂತೆ ಇದು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ನಾವು ಸನ್ ಡೌನಿಂಗ್ ಫಿನಾಮಿನಾ ಅಂತ ಹೇಳ್ತೀವಿ ಡೆಲೀರಿಯಂ ಅಲ್ಲಿ. ಸೊ ಅವರು ದಿಗ್ಭ್ರಮೆಗೊಳಗಾಗ್ತಾರೆ. ಏನಾಗುತ್ತೆ, ಪರಿಚಿತ ಸ್ಥಳಗಳಲ್ಲೇ ದಾರಿ ತಪ್ಪಿ ಹೋಗ್ಬೋದು, ಮನೆಗೆ ಹೋಗೋ ದಾರಿ ಅವ್ರಿಗೆ ಮರ್ತ್ ಹೋಗ್ಬೋದು. ಸೊ ಹಂಗೆ ಅಲೆದಾಡ್ತಿರ್ಬೋದು. ಮನೆಯಲ್ಲಿನ ಕೋಣೆಗಳು ಮತ್ತು ಅವುಗಳಿಗೆ ಹೋಗುವ ಮಾರ್ಗಗಳನ್ನು ಅವರು ಮರ್ತ್ ಹೋದಾಗ ಅಡ್ಗೆ ಮನೆಗೆ ಹೋಗೋ ಬದಲು ರೂಮ್ ಹೋಗೋದು, ಬೇರೆ ಎಲ್ಲಾ ಕೋಣೆಗಳಿಗೆ ಹೋಗಿ ಕೊನೆಯಲ್ಲಿ ಅಡ್ಗೆ ಮನೆ ಎಲ್ಲಿದೆ ಅಂತ ಕಂಡ್ಕೊಳ್ಳುವಂಥದ್ದು, ಈ ತರ ಒಂದ್ ಆಗ್ಬೋದು. ಮತ್ತು ವಸ್ತುಗಳ ಒಂದು ಉದ್ದ, ಅಗಲ, ಭಾರ, ಈ ಅಂದಾಜು ಅವರು ಕಳ್ಕೊಳ್ತಾ ಹೋಗ್ತಾರೆ. ಸೊ ದಿನನಿತ್ಯದ ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ, ಮತ್ತು ಅವ್ರಿಗೆ ಪೆಟ್ಟು ಮಾಡ್ಕೊಳ್ಬಹುದು ಅವ್ರ ಇದ್ರಿಂದ. ಭಾವನೆಗಳ ನಿಯಂತ್ರಣ ಅವ್ರಿಗೆ ಕಷ್ಟ ಆಗ್ಬೋದು. ಏನಾಗುತ್ತೆ ಅಂದ್ರೆ ಅವ್ರ ವ್ಯಕ್ತಿತ್ವ ಮತ್ತೆ ವರ್ತನೆ ಕೂಡ ಬದಲಾಗ್ಬೋದು. ಅತಿಯಾಗಿ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಸಣ್ಣ ವಿಷಯಕ್ಕೆ ಅತ್ತು ಬಿಡ್ಬೋದು, ಮತ್ತೆ ಗಹಗಹಿಸಿ ನಗೋದು, ಸಂದರ್ಭಕ್ಕೆ ಅನುಚಿತವಾಗಿ ತೋರಿಸುವಂತ ಭಾವನೆಗಳು. ಮತ್ತೆ ಲೈಂಗಿಕವಾಗಿ ಅನುಚಿತವಾಗಿ ಕೂಡ ಅವ್ರು ವರ್ತಿಸಬಹುದು. ಕೆಟ್ಟ ಪದ ಹೇಳಿ ಬೇರೆಯವ್ರಿಗೆ ಒಂದು ಮನಸ್ಸಿಗೆ ನೋವು ಉಂಟು ಮಾಡ್ಬೋದು. ಈ ತರ ಎಲ್ಲ ಮಾಡ್ಬೋದು. ಮತ್ತೆ ಒಂದು ಮಿಶ್ರವಾದ ಭಾವನೆಗಳು, ಅಳುವಾಗ ನಗುವಂತೆ ಕಾಣುವುದು, ಒಂಟಿಯಾಗಿರುವುದು, ಸಮಾರಂಭಗಳಿಗೆ ಹೋಗ್ದಲೇ ಇರುವುದು, ಮೌನವಾಗಿರುವುದು, ಜನರಿಂದ ಒಂಟಿಯಾಗಿರುವುದು, ಒಬ್ರೇ ಕುತ್ಕೊಂಡ್ಬಿಡೋದು, ಉತ್ಸಾಹ ಇಲ್ದೆ, ಲವಲವಿಕೆ ಇಲ್ದೆ, ಸ್ವಪ್ರೇರಣೆಯಿಂದ ಯಾವುದೇ ಒಂದು ಕೆಲಸ ಮಾಡ್ದಲೇ ಇರುವುದು. ಈ ರೀತಿ ಎಲ್ಲ ನಾವು ಒಂದು ಲಕ್ಷಣಗಳನ್ನ ನಾವು ನೋಡ್ಬೋದು. ಸೊ ನಮ್ಗೆ ಅವ್ರ ಮನೆಯಲ್ಲಿರೋರ್ಗೆ ಇವು ವರ್ತನೆ, ನಡವಳಿಕೆ ತುಂಬಾ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಾನಸಿಕ ರೋಗಗಳು, ನರಮಾನಸಿಕ ರೋಗಗಳು, ನರರೋಗ ಲಕ್ಷಣಗಳು ಇವೆಲ್ಲ ಕಾಣ್ಬೋದು. ಮಾನಸಿಕ ರೋಗ ಅಂತಂದ್ರೆ ಅವ್ರಿಗೆ ಖಿನ್ನತೆ, ಆತ್ಮವಿಶ್ವಾಸದ ತೊಂದರೆ, ಮತ್ತೆ ಸಾವಿನ ಯೋಚನೆಗಳು, ಪಾಪ ಪ್ರಜ್ಞೆ, ಈ ತರ ಅತಿಯಾದ ಆತಂಕ, ಭ್ರಾಂತಿ ಮತ್ತು ಭ್ರಮೆಗಳು, ಈ ತರ ಎಲ್ಲ ಆಗ್ಬೋದು. ಕಳ್ತನದ ಹಾಗೂ ನಶ್ವರ ಭ್ರಾಂತಿಗಳು, ಚಾಕ್ಷುಷ ಭ್ರಮೆಗಳು ಅಂದ್ರೆ ವಿಜುವಲ್ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಒಂದು ಏನೇನೋ ಕಾಣ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಕೆಲವೊಂದು ಡಿಮೆನ್ಷಿಯಾದಲ್ಲಿ ಈ ತರ ಆಗುತ್ತೆ. ಉದಾಹರಣೆಗೆ ಪಿಕ್ಸ್ ಡಿಸೀಸ್, ಮತ್ತೆ ಲಿವಿ ಬಾಡಿ ಡಿಸೀಸ್ ಅಂತ ಹೇಳ್ತೀವಿ, ಲಿವಿ ಬಾಡಿ ಡಿಮೆನ್ಷಿಯಾ ಅಂತ, ಲಿವಿ ಕಣಗಳುಳ್ಳ ಡಿಮೆನ್ಷಿಯಾ, ಈ ತರದ್ರಲ್ಲಿ ಈ ತರ ಚಕ್ಷುಷ ಭ್ರಮೆಗಳು ಇವೆಲ್ಲ ಬರುವಂತದ್ದು. ಅತಿಯಾದ ಆತಂಕ, ಕೆಲವು ಸಲ ಗೀಳು ರೋಗ ಕೂಡ ಬರ್ಬೋದು. ಮತ್ತೆ ಈ ಎಲ್ಲಾ ಲಕ್ಷಣಗಳನ್ನ ಕೋಪ್ ಅಪ್ ಮಾಡ್ಕೊಳಕ್ಕೆ ಅವರು ಒಂದು ಅತಿಯಾದ ಒಂದು ವ್ಯಸನಕ್ಕೆ ಕೂಡ ಒಳಗಾಗ್ಬೋದು. ಇದರ ಜೊತೆಗೆ ನರರೋಗ ಲಕ್ಷಣಗಳು ಅಂದ್ರೆ ಪದೇ ಆಯತಪ್ಪಿ ಬೀಳುವುದು, ಅವ್ರಿಗೆ ಒಂದು ಬ್ಯಾಲೆನ್ಸ್ ಅನ್ನೋದು ಒಂದು ಕಳ್ಕೊಂಡ್ಬಿಡ್ತಾರೆ. ಕಣ್ಣು ಕತ್ತಲೆ ಬರುವುದು, ಅದ್ರಲ್ಲಿ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಎದ್ ನಿಂತಾಗ ತಲೆ ಸುತ್ತ ಬರುವುದು, ಅರಿವಿಲ್ಲದೆ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಡೋದು, ಸ್ನಾಯುಗಳಲ್ಲಿ ಬಿಗಿತ, ಕೈ ನಡುಕ, ವಿಚಿತ್ರವಾದ ಸ್ನಾಯುಗಳಲ್ಲಿ ಚಲನೆ, ಇನ್ವಾಲಂಟರಿ ಮೂವ್ಮೆಂಟ್ಸ್ ಅಂತ ಹೇಳ್ತೀವ್ರಿ. ಈ ತರ ಎಲ್ಲ ಲಕ್ಷಣಗಳು ಕೂಡ ಮರವಿನ ಲಕ್ಷಣಗಳ ಜೊತೆಗೆ ಇವೆಲ್ಲ ಸೈಮಲ್ಟೇನಿಯಸ್ ಆಗಿ ಕೂಡ ನಾವು ಕಾಣ್ಬೋದು. ನೆಕ್ಸ್ಟ್,
ಇನ್ನು ಜೈವಿಕ ಚಟುವಟಿಕೆಗಳಲ್ಲಿ ಅಂದ್ರೆ ನಿದ್ರೆ, ಹಸಿವಲ್ಲಿ ಕೂಡ ಬಹಳಷ್ಟು ಏರುಪೇರಾಗ್ಬೋದು, ಹಸಿವು ಕಡಿಮೆ ಆಗ್ಬೋದು, ನಿದ್ರೆ ಕಡಿಮೆ ಆಗ್ಬೋದು. ಅವರು ಬೇಗ ಮಲಗಿ ಬೇಗ ಎದ್ಬಿಡ್ಬೋದು, ಸಂಜೆ ಮಲಗಿ ರಾತ್ರಿ ಬೇಗ ಎದ್ಬಿಡ್ಬೋದು, ಇಲ್ಲ ಮಧ್ಯರಾತ್ರಿನೇ ಎದ್ಬಿಟ್ಟು ಬೆಳಕಾಯ್ತು ಅಂತ ಮನೆಯವ್ರನ್ನೆಲ್ಲ ಎದ್ದೇಳಿಸ್ಬಿಡ್ಬೋದು. ಅವ್ರಿಗೆ ಒಂದು ನಿದ್ರೆಯ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆದ್ರಿಂದ ದುಸ್ವಪ್ನಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಏರುಪೇರಾದ ಮಲ ವಿಸರ್ಜನೆಗಳು, ಕಾನ್ಸ್ಟಿಪೇಷನ್, ಮಲಬದ್ಧತೆ ಈ ರೀತಿ ಎಲ್ಲ ತೊಂದರೆಗಳಿರ್ಬೋದು. ಕೆಲವು ಸಲ ಲೈಂಗಿಕ ಆಸಕ್ತಿ ಕೂಡ ಕುಂದಬಹುದು. ರೇರ್ ಆಗಿ ಅದು ಹೆಚ್ಚಬಹುದು ಕೂಡ. ಉದಾಹರಣೆಗೆ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಫ್ರಾಂಟಲ್ ಪಾರ್ಟ್ ಆಫ್ ದ ಬ್ರೈನ್, ಮೆದುಳಿನ ಫ್ರಾಂಟಲ್ ಲೋಬ್ಗೆ ಪ್ರಾಬ್ಲಮ್ ಆದಾಗ ಬಿಹೇವಿಯರಲ್ ಇಶ್ಯೂಸ್ ಎಲ್ಲ ಆಗ್ಬೋದು. ಈ ತರ ಡಿಮೆನ್ಷಿಯಾದಲ್ಲಿ ಲೈಂಗಿಕ ಆಸಕ್ತಿ ಜಾಸ್ತಿ ಆಗೋದು, ಲೈಂಗಿಕವಾಗಿ ಅನುಚಿತವಾಗಿ ನಡ್ಕೊಳ್ಳೋದು, ಈ ತರ ಎಲ್ಲ ಆಗ್ಬಹುದು. ಇನ್ನು ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಡಿಮೆನ್ಷಿಯಾ ಅನ್ನೋದು ನರಕೋಶಗಳು ಕ್ಷೀಣಿಸೋದ್ರಿಂದ ಉಂಟಾಗುವಂತ ಕಾಯಿಲೆ ಆದ್ರಿಂದ ಇಲ್ಲಿ ನಾವು ಇದು ಮೆದುಳಿನ ಒಂದು ಚಿತ್ರ ಅಂದ್ರೆ MRI ಬ್ರೈನ್ ಅಂತ ಹೇಳ್ಬೋದು. MRI ಇಮೇಜ್ ಇಲ್ಲಿ ಹೆಲ್ದಿ ಬ್ರೈನ್ ಅಲ್ಲಿ ಒಂದು ಮೆದುಳು ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದು ನೀವು ನೋಡ್ಬೋದು. ಇನ್ನು ಅವರಿಗೆ ಮರವು ಉಂಟಾದಾಗ ಮೈಲ್ಡ್ ಕಾಗ್ನಿಟಿವ್ ಡಿಸ್ಫಂಕ್ಷನ್, ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಏನ್ ಹೇಳ್ತೀವಿ, ನರಕೋಶಗಳು ಕ್ಷೀಣಿಸೋಕ್ ಸ್ಟಾರ್ಟ್ ಆದಾಗ ಮೆದುಳು ಚಿಕ್ಕದಾಗ್ತದೆ. ನರಕೋಶಗಳ ನಡುವೆ ಇರುವಂತಹ ಸ್ಪೇಸ್ ನೀವೇನ್ ನೋಡ್ತೀರಾ ಅದು ಗ್ಯಾಪ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಆಲ್ಝೈಮರ್ಸ್ ಡಿಸೀಸ್ ಅಲ್ಲಿ ಇನ್ನೂ ಕೂಡ ಪ್ರಮಾಣ ಇನ್ನೂ ಉಲ್ಬಣವಾಗಿದೆ. ಸೊ ಮೆದುಳು ತುಂಬಾನೇ ಚಿಕ್ಕದಾಗಿದೆ, ಅಲ್ಲಿ ಖಾಲಿ ಜಾಗಗಳೇ ಹೆಚ್ಚಾಗಿ ಕಾಣ್ತಿದ್ದಾವೆ ಹೊರತು ನರಕೋಶಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನೀವು ನೋಡ್ಬೋದು. ಇದು ನಿಮ್ಗೆ ಒಂದು ಅರ್ಥ ಆಗ್ಲಿ ಅಂದ್ರೆ ಮೆದುಳು ಹೇಗೆ ಪ್ರೋಗ್ರೆಸ್ ಆಗತ್ತೆ ಅನ್ನೋದು ತೋರ್ಸೋದಕ್ಕೆ ಒಂದು ಚಿತ್ರ. ನೆಕ್ಸ್ಟ್, ಇನ್ನು ರೋಗ ನಿರ್ಣಯ ಮಾಡಲು ಯಾವ್ಯಾವ ಪರೀಕ್ಷೆಗಳನ್ನ ಮಾಡಿಸ್ಬೋದು. ಆಕ್ಚುಲಿ ರೋಗ ನಿರ್ಣಯ ಮಾಡಕ್ಕೆ ಯಾವುದೇ ರೀತಿಯಾದ ಒಂದೇ ಒಂದು ಪರೀಕ್ಷೆ ಅನ್ನೋದು ಇಲ್ಲ. ಅದು ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್. ಈ ತರ ಯಾವುದೇ ರೀತಿ ರೋಗ ಲಕ್ಷಣಗಳು ಕಂಡಾಗ ನೀವು ಪ್ರೊಫೆಷನಲ್ ಹೆಲ್ಪ್ ನ ತಗೋಬೇಕಾಗತ್ತೆ. ಒಂದು ವೈಜ್ಞಾನಿಕವಾದ ಸಲಹೆಯನ್ನು, ಚಿಕಿತ್ಸೆಯನ್ನು ತಗೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೂಲ್ಸ್ ಅಂತ ಅಂದ್ರೆ MMSE ಅಂತ ಹೇಳ್ತೀವಿ, ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ. ಇನ್ನು ನೆನಪಿನ ಶಕ್ತಿ ಮತ್ತು ಮೆದುಳಿನ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಒಂದು ಮಾಪನ ಮಾಡಲು, ಒಂದು ಅಳೆಯಲು ನಾವು ಸವಿವರವಾಗಿ ಕೆಲವೊಂದು ಅಸೆಸ್ಮೆಂಟ್ ಅನ್ನ ಮಾಡ್ತೀವಿ. ಅದನ್ನ ನ್ಯೂರೋ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂದ್ರೆ ಏನು ಅಂದ್ರೆ, ಇವಾಗ ಒಬ್ಬ ವ್ಯಕ್ತಿಗೆ ಮರುವು ಕಾಣಿಸ್ಕೊಳಕ್ ಸ್ಟಾರ್ಟ್ ಆದ್ರೆ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದ್ರೆ, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದ್ರೆ, ಇವೆಲ್ಲ ಒಂದು ರೀತಿಯ ಒಂದು ಸೂಚನೆಗಳು. ಈ ತರ ಎಲ್ಲ ಇದ್ದಾಗ ನಾವು ನಮ್ಮ ಸುತ್ತಮುತ್ತಲಿರುವಂತ ಸೈಕಿಯಾಟ್ರಿಸ್ಟ್ ಆಗಿರ್ಬೋದು, ನ್ಯೂರಾಲಜಿಸ್ಟ್ ಆಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಇದು ಯಾವ ಪ್ರಮಾಣದಲ್ಲಿದೆ, ಯಾವ ರೀತಿ ಇದೆ ಅನ್ನೋದನ್ನ ನಾವು ಕಂಡ್ಕೋಬೇಕಾಗತ್ತೆ. ಡಿಮೆನ್ಷಿಯಾದಲ್ಲಿ ಕೂಡ ಹಲವಾರು ವಿಧಗಳಿವೆ. ಅಂದ್ರೆ ತುಂಬಾ ಕಾಮನ್ ಆಗಿರುವಂತದ್ದು ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಎರಡನೇದು ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಆಲ್ಝೈಮರ್ಸ್ ಮತ್ತೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಎರಡು ಒಟ್ಟೊಟ್ಟಿಗೆ ಕಾಣುವಂತದ್ದು ಈ ತರದ್ದು. ಮತ್ತೆ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಮತ್ತೆ ಲಿವಿಬ್ ಕಣಗಳುಳ್ಳ ಡಿಮೆನ್ಷಿಯಾ, ಪಾರ್ಕಿನ್ಸನ್ಸ್ ಕಾಯಿಲೆ ಇದ್ದಾಗ ಬರುವಂತಹ ಡಿಮೆನ್ಷಿಯಾ, ಮತ್ತೆ ಹಲವಾರು ಕಾರಣಗಳಿಂದ ಬರುವಂತಹ ಡಿಮೆನ್ಷಿಯಾಗಳಿದಾವೆ. ಉದಾಹರಣೆ ಮೆದುಳಿನ ಸೋಂಕು, HIV ವೈರಸ್ ಇಂದ ಆಗಿರ್ಬೋದು, ಇಲ್ಲ ನರಕೋಶದ ಸಿಫಿಲಿಸ್ ಆಗಿರ್ಬೋದು, ಇಲ್ಲ ಕೆಲವೊಂದು ಅನ್ನ ಸತ್ವಗಳು ಕಡಿಮೆ ಆದಾಗ B1 ಥೈಮಿನ್ ಅಂತ ಹೇಳ್ತೀವಿ, B12 ವಿಟಮಿನ್ ಅಂತ ಹೇಳ್ತೀವಿ. ಇವೆಲ್ಲ ಸತ್ವಗಳು ಕಡಿಮೆ ಆದಾಗ ಕಂಡು ಬರುವಂತಹ ಮರವಿನ ಲಕ್ಷಣಗಳು. ಮತ್ತೆ ಕೆಲವೊಂದು ರಸದೂತಗಳ ಸಮಸ್ಯೆಯಿಂದ ಆಗುವಂತಹ ಡಿಮೆನ್ಷಿಯಾ, ಉದಾಹರಣೆಗೆ ಥೈರಾಯ್ಡ್ ಆಗಿರ್ಬೋದು, ಅಡ್ರಿನಲ್ ಗ್ಲ್ಯಾಂಡಿನ ತಿರುಳು, ಈ ಎಲ್ಲಾ ರಸದೂತಗಳ ತೊಂದರೆಯಿಂದ ಕೂಡ ಡಿಮೆನ್ಷಿಯಾ ಆಗ್ಬೋದು. ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒನ್ ಲೈನ್ ಟ್ರೀಟ್ಮೆಂಟ್ ಆಗ್ಲಿ, ಒನ್ ಲೈನ್ ರೋಗ ನಿರ್ಣಯ ಮಾಡಕ್ಕೆ ಒಂದ್ ಸ್ಟೆಪ್ ಅನ್ನೋದಿಲ್ಲ. ಯಾಕಂದ್ರೆ ಡಿಮೆನ್ಷಿಯಾದಲ್ಲಿ ಹಲವಾರು ಬಗೆಗಳಿದಾವೆ. ಸೊ ಪ್ರತಿಯೊಂದು ವಿಧದಲ್ಲೂ ಕೂಡ ಅದರದೇ ಆದ ವಿಶಿಷ್ಟವಾದ ಲಕ್ಷಣಗಳಿದಾವೆ. ಆಮೇಲೆ ಪ್ರತಿಯೊಂದು ವಿಧಕ್ಕೂ ಕೂಡ ಅದಕ್ಕೆ ಆದ ಬೇರೆ ಬೇರೆ ತರ ಔಷಧಿ ಉಪಚಾರಗಳು ಲಭ್ಯವಿದಾವೆ. ಸೊ ಈ ತರ ಯಾವುದೇ ರೀತಿ ಒಂದು ನೆನಪಿನ ಶಕ್ತಿಯ ತೊಂದರೆ ಕಂಡು ಬಂದಲ್ಲಿ ನೀವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ನ, ಡಾಕ್ಟರ್ನ ಭೇಟಿ ಮಾಡೇನೆ ನಿಮ್ಮ ಸೂಕ್ತ ಪರಿಹಾರವನ್ನು ಕಂಡ್ಕೋಬೇಕಾಗತ್ತೆ. ನೆಕ್ಸ್ಟ್,
ಇನ್ನು ಒಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆಲ್ಲ ಒಂದ್ ಗಾದೆ ಗೊತ್ತಿರ್ಲೇಬೇಕು. ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆ, ಅದು ಅಪೂರ್ಣ. ಅಂದ್ರೆ ಹಿರಿಯರಿಲ್ಲದ ಮನೆ ಒಂದು ಲಕ್ಷಣವನ್ನು ಕಳ್ಕೊಳ್ಳುತ್ತೆ. ಈ ಗಾದೆ ಒಂದು ಹಿರಿಯರ ಒಂದು ಸ್ಥಾನವನ್ನು ನಮ್ಮ ಕುಟುಂಬದಲ್ಲಿ ಏನು ಅನ್ನೋದನ್ನ ಹೇಳುತ್ತೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು ಎಂಬಂತೆ ಕಿರಿ ಹಿರಿಯರು ಹೊಂದ್ಕೊಂಡು ಹೋಗ್ಬೇಕು. ಅವಾಗ ಜೀವನ ತುಂಬಾ ಸುಂದರವಾಗಿರುತ್ತೆ. ಸಮಾಜದಲ್ಲಿ ಎಲ್ರಿಗಾಗಿ ಎಂಬ ಸಹಕಾರ ಮನೋಭಾವನೆಯಿಂದ ನಾವು ಬದುಕ್ಬೇಕು. ಇನ್ನ ನಮ್ಮವ್ರನ್ನೂ ನಾವು ಬಿಟ್ಕೊಡಕ್ ಆದೀತೆ. ಇನ್ನು ನಮ್ಮವ್ರಿಗೆ, ನಮ್ಮ ಹಿರಿಯರ್ಗೆ ಈ ತರ ಮರುವಿನ ಕಾಯಿಲೆ ಬಂದ್ರೆ ನಾವ್ ಅವ್ರನ್ನ ಬಿಟ್ಕೊಡಕ್ ಆಗತ್ತಾ? ಅವ್ರಿಗೆ ನಾವು ನೆನ್ಪಿಲ್ದಲೇ ಇರ್ಬೋದು. ಮರುವಿನ ಕಾಯಿಲೆ ಜಾಸ್ತಿ ಆಗ್ತಾ ಆಗ್ತಾ ಅವರು ಮನೆಯವ್ರ ಮುಖ ಪರಿಚಯ ಕೂಡ ಮರ್ತ್ ಹೋಗ್ಬಿಡ್ಬೋದು. ಬಟ್ ನಮ್ಗ್ ಅವ್ರು ಯಾರಂತ ಗೊತ್ತಲ್ವಾ? ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದು ನಮ್ ಧರ್ಮ ಅಲ್ವಾ? ಹಾಗೇನೆ ಬಸವಣ್ಣನವರು ಹೀಗ್ ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಅಂದ್ರೆ ಎಲ್ರು ನಮ್ಮವರಂತೆ ಕಾಣೋಣ. ಒಂದು ಮಾನವೀಯ ಮೌಲ್ಯಗಳನ್ನು ನಾವ್ ಇತ್ತೀಚೆಗೆ ಆಧುನಿಕತೆ ಅನ್ನೋ ಹೆಸರಲ್ಲಿ ತುಂಬಾ ಮರ್ತ್ ಹೋಗ್ತಾ ಇದೀವಿ. ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಂಧುಗಳ, ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಎಂದು ಹೇಳಿದ್ದಾರೆ. ಅಂದ್ರೆ ಪ್ರಾಣಿಗಳಲ್ಲೇ ನೋಡಿ, ಒಂದು ಏನೋ ಆಹಾರ ಸಿಕ್ಬಿಟ್ರೆ ತನ್ನ ಬಂಧು ಬಳಗವನ್ನೆಲ್ಲ ಕರೀತಾರೆ, ಒಂದು ಸಾಮರಸ್ಯದಿಂದ ಇರ್ತಾರೆ. ಇನ್ ಮನುಷ್ಯರಾದ ನಾವು ಮಾನವೀಯ ಮೌಲ್ಯಗಳನ್ನ ಅರಿತುಕೊಂಡು ನಡವಳಿಕೆಯಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಮಾನವೀಯ ಮೌಲ್ಯಗಳು ನಮ್ಮ ಮನಸ್ಸಿನಲ್ಲಿ ಮಾತ್ರ ಇರದೆ ನಡವಳಿಕೆಯಲ್ಲೂ ಕೂಡ ಬಂದ್ರೆ ಈ ನಾಯಿ ಕೊಡೆಯಂತೆ ಬೆಳೆಯುತ್ತಿರುವ ವೃದ್ಧಾಶ್ರಮಗಳು ಬಹುಶಃ ಕಡಿಮೆ ಆಗಬಹುದೇನೋ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಹರಿಣಿ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ವಯೋಸಹಜ ಮರವಿನ ಕಾಯಿಲೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದನ್ನ ರೋಗ ಲಕ್ಷಣಗಳಾಗಿರ್ಬೋದು, ಅದನ್ನ ಹೇಗ್ ಗುರುತಿಸ್ಬೋದು ಅನ್ನೋದನ್ನೆಲ್ಲ ಹೇಳ್ಕೊಟ್ರಿ. ಆದ್ರೆ ಅವ್ರು ಯಾವಾಗ ಹೋಗಿ ಸಹಾಯ ಕೇಳ್ಬೇಕು ಮ್ಯಾಮ್? ಈ ತರ ಏನಾದ್ರು ರೋಗ ಲಕ್ಷಣ ಇದ್ರೆ ಯಾವಾಗ ಹೋಗಿ ಅವರು ಸಹಾಯವನ್ನ ಕೇಳ್ಬೇಕು? ಅಂದ್ರೆ 60 ನಂತರ ಮೇಲ್ಪಟ್ಟವ್ರಿಗೆಲ್ಲರಿಗೂ ಸಣ್ಣದಾಗಿ ಈ ತರ ಮರವಿನ ಸಮಸ್ಯೆ ಎಲ್ಲ ಕಾಣ್ಬಹುದು. ಬಟ್ ಯಾವಾಗ ಅವರು ಡಾಕ್ಟರ್ನ ಕಾಣ್ಬೇಕು ಅಂದ್ರೆ ಅವರ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ಕೊಳಕ್ಕೆ ಸಮಸ್ಯೆ ಆದಾಗ, ಅಂದ್ರೆ ಅವರ ಮರವು ಹೆಚ್ಚಾದಂತೆ ಏನಾಗುತ್ತೆ ಅಂತ ಅಂದ್ರೆ ಅವರ ಸೇಫ್ಟಿಗೆ ಮತ್ತೆ ಬೇರೆಯವರ ಸೇಫ್ಟಿಗೆ ತೊಂದರೆ ಆಗುವಂತಹ ಸನ್ನಿವೇಶ ಬಂದಾಗ, ಇವಾಗ ಉದಾಹರಣೆ ಕಾರ್ ಓಡಿಸೋದು ಮರ್ತ್ ಹೋದ್ರೆ ಉದಾಹರಣೆ, ಎಲ್ಲಾ ಮರವಿನ ಕಾಯಿಲೆ ಮರವು ರೋಗ ಲಕ್ಷಣದಿಂದನೇ ಶುರುವಾಗ್ಬೇಕು ಅಂತ ಏನಿಲ್ಲ. ಕೆಲವೊಂದು ಮರವಿನ ಕಾಯಿಲೆಯಲ್ಲಿ ಸೈಕೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಭ್ರಾಂತಿ ಉಂಟಾಗೋದು, ಈ ತರನು ಎಲ್ಲಾನು ಶುರುವಾಗ್ಬೋದು. ಈ ತರ ಸೈಕೋಸಿಸ್ ಇದ್ದಾಗ ಬೇರೆಯವ್ರ ಮೇಲೆ ಸಂಶಯ ಪಡುವಾಗ ಅವ್ರು ಬೇರೆಯವ್ರಿಗೆ ತೊಂದರೆ ಮಾಡ್ಬೋದು. ಭ್ರಮೆ ಎಲ್ಲ ಇದ್ದಾಗ, ಭ್ರಾಂತಿ ಎಲ್ಲ ಇದ್ದಾಗ, ಬೇರೆಯವ್ರ ಮೇಲೆ ಡೆಲ್ಯೂಷನ್ ಅಂತ ನಾವೇನ್ ಹೇಳ್ತೀವಿ, ಭ್ರಾಂತಿ ಆತರ ಎಲ್ಲ ಇದ್ದಾಗ, ಪರ್ಸಿಕ್ಯೂಟಿವ್ ಡೆಲ್ಯೂಷನ್ ಈ ತರ ಎಲ್ಲ ಇದ್ದಾಗ, ಬೇರೆಯವ್ರ ಮೇಲೆ ಸಂಶಯ ಪಟ್ಟಿದ್ದಾಗ ನಾವು ಆ ವ್ಯಕ್ತಿಗೆ ಮತ್ತೆ ಇವರ ಕುಟುಂಬದವರಿಗೆ ಎಲ್ಲ ನಾವು ಹೇಳ್ಬೇಕಾಗತ್ತೆ. ಬೇರೆಯವರ ಸೇಫ್ಟಿ ಕೂಡ ಮುಖ್ಯ ಆಗತ್ತೆ. ಮತ್ತೆ ಪೇಷಂಟ್ಸ್ ಈ ತರ ಮರೆವು ಈ ತರ ಎಲ್ಲ ಶುರುವಾದಾಗ ಕಾರ್ ಓಡಿಸೋದಕ್ಕೆ ಎಲ್ಲ ತೊಂದರೆ ಆಗ್ತಿದೆ, ಕಲ್ತಿರೋ ಕೌಶಲ್ಯ ಮರ್ತೋಗ್ತಿದ್ದಾರೆ ಅಂದ್ರೆ ಅವ್ರ ಸೇಫ್ಟಿಗೆ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ ಆ ತರ ಸನ್ನಿವೇಶದಲ್ಲಿ. ಮತ್ತೆ ಈ ಮರವಿಂದ ಬರುವಂತಹ, ಅಂದ್ರೆ ಮನೆಯಲ್ಲಿ ಇರೋರು ಒಬ್ರಿಗೊಬ್ರಿಗೆ ಹೊಂದಾವಣಿಕೆ ಕಡಿಮೆ ಆಗಿ, ಅನ್ಯೋನ್ಯತೆ ಕಡಿಮೆ ಆಗಿ ಜಗಳಗಳು ಉಂಟಾಗ್ತಿದೆ ಮರುವಿಂದ ಅಂತ ಅಂದಾಗ, ಅದು ಮರುವು ಎಲ್ಲೋ ಒಂದು ತೀವ್ರ ರೂಪಕ್ಕೆ ತಿರುಗ್ತಾ ಇದೆ ಅನ್ನೋದನ್ನ ನೀವು ಕಂಡ್ಕೋಬೇಕಾಗತ್ತೆ. ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳಕ್ಕಾಗಲ್ಲ, ಮನೇಲಿ ಇರ್ಬೋದು ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಈ ತರದ್ದು. ಮತ್ತೆ ಅದೇ ನಾನು ಹೇಳ್ದಂಗೆ ಈ ತರ ಮರವು ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೆ ಬಹುಶಃ ಮನೆಯಲ್ಲಿ ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಅಂದ್ವಿ. ಅಂದ್ರೆ ಏನು, ಮನೆ ತುಂಬಾ ನೀಟಾಗಿ ಇಟ್ಕೊಳ್ಳೋದು, ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಅಡಿಗೆ ಮಾಡೋದು, ಮತ್ತೆ ಹೋಗಿ ತರಕಾರಿ ತರೋದು, ಹಣಕಾಸಿನ ಅಂದ್ರೆ ಏನೋ ತರಕಾರಿ ಅಂಗಡಿಲಿ ಚಿಲ್ಲರೆ ಕೊಟ್ರೆ ಎಣಿಸ್ಕೊಳಕ್ ಆಗೋದು, ಈ ತರ ಸಣ್ಣ ಪುಟ್ಟ ವಿಷಯಗಳಲ್ಲಿ ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಗಮನ ಹರಿಸಲೇಬೇಕು. ಇದೊಂದು. ಅಂಡ್ ಇನ್ನೊಂದು ಮುಖ್ಯವಾಗಿ ಸೇಫ್ಟಿ ನಾನು ಹೇಳ್ದೆ ಬೇರೆಯವ್ರಿಗೆ, ಮತ್ತೆ ಇವರ ಸೇಫ್ಟಿ ದೃಷ್ಟಿಯಲ್ಲಿ. ಮತ್ತೆ ಇನ್ನೊಂದು, ಮನೆಯಲ್ಲಿ ಹೊಂದಾವಣಿಕೆ ಆಗ್ತಾ ಇಲ್ಲ, ಇವರ ವಿಚಿತ್ರವಾದ ನಡವಳಿಕೆ ವರ್ತನೆ ಬದಲಾಗಿ ಮನೆಯಲ್ಲಿ ಒಂದು ಕಲಹ ಉಂಟಾಗ್ತಿದೆ ಅಂತಂದ್ರೆ ಈ ಎಲ್ಲಾ ಕಾರಣಗಳಿದ್ದಾಗ ಡಾಕ್ಟರ್ನ ಭೇಟಿ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಥ್ಯಾಂಕ್ ಯು ಮ್ಯಾಮ್.
ಮತ್ತೆ ಸೂಡೋ ಡಿಮೆನ್ಷಿಯಾ ಅಂತ ಹೇಳಿದ್ರಿ ಮ್ಯಾಮ್. ಸೂಡೋ ಡಿಮೆನ್ಷಿಯಾ ಅಂದ್ರೆ ಏನು, ಮತ್ತೆ ಅದು ಯಾವ ಏಜ್ಗೆ ಬರುತ್ತೆ, ಯಾವ ಏಜ್ ಅಲ್ಲಿ ಇರುವಾಗ ನಮ್ಗದು ಸೂಡೋ ಡಿಮೆನ್ಷಿಯಾ ಕಾಣ್ಬೋದು ಮ್ಯಾಮ್? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆನೇನೆ. ಯಾಕಂದ್ರೆ ಡಿಮೆನ್ಷಿಯಾ ಅಂದ್ರೆ ಮರವಿನ ಕಾಯಿಲೆ ಅಂತಂದ್ರೆ ನಾವು ವಯಸ್ಸಾದವರಲ್ಲಿ ಮಾತ್ರ, 60 ವರ್ಷ ಮೇಲ್ಪಟ್ಟವರಲ್ಲಿ ಮಾತ್ರ ಅಂತ ಅನ್ಕೊಳ್ತೀವಿ. ಆ ಅದು ಸರಿನೇ, ಅದು ನಿಜಾನೇ. 60 ವರ್ಷ ಮೇಲ್ಪಟ್ಟವರಲ್ಲಿ ಮೆದುಳು ಚಿಕ್ಕದಾಗ್ತಾ ಹೋಗುತ್ತೆ, ಡಿಮೆನ್ಷಿಯಾ ಮರುವಿನ ಲಕ್ಷಣಗಳು ಕಾಣಿಸ್ತಾ ಹೋಗ್ತವೆ. ಆದ್ರೆ ಸೂಡೋ ಡಿಮೆನ್ಷಿಯಾ ಅನ್ನೋದು ಏನು? ಸೂಡೋ ಡಿಮೆನ್ಷಿಯಾ ಅಂದ್ರೆ ಖಿನ್ನತೆಯಲ್ಲಿರುವ ಮರವಿನ ತೊಂದರೆಯ ಲಕ್ಷಣಗಳು. ಇದನ್ನ ನಾವು ಸೂಡೋ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಖಿನ್ನತೆ ಯಾವ ವಯಸ್ಸಿನ ಜನರಿಗೆ ಬೇಕಾದ್ರೂ ಬರ್ಬೋದು. ಸಣ್ಣವರಿಂದ ಬರ್ಬೋದು, 20 ವರ್ಷದವ್ರಿಗೆ ಬರ್ಬೋದು, 30 ವರ್ಷದವ್ರಿಗೆ ಬರ್ಬೋದು, 60 ವರ್ಷದವ್ರಿಗೆ ಬರ್ಬೋದು. ಸೊ ನಾವು ಈಗ 60 ವರ್ಷದವರು ಮರವಿದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದಾಗ ಮರವಿನ ಕಾಯಿಲೆಗೆ ಹೋಲುವಂತಹ ಸುಲಭವಾಗಿ ಅದನ್ನ ಗುಣಪಡಿಸಬಹುದಾದ ಕಾಯಿಲೆಗಳನ್ನ ನಾವು ಹೊರತುಪಡಿಸ್ಬೇಕು. ಯಾವ ರೀತಿ? ಖಿನ್ನತೆ ಇದೆಯಾ ಇವ್ರಿಗೆ? ಖಿನ್ನತೆ ಇದ್ರೆ ಅದು ಸೂಡೋ ಡಿಮೆನ್ಷಿಯಾ ಆಗ್ಬಹುದು. ಆ ರೀತಿಯಾಗಿ ಸೂಡೋ ಡಿಮೆನ್ಷಿಯಾ ಅನ್ನೋದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಆಗ್ಬಹುದು. ಡಿಮೆನ್ಷಿಯಾ ಅನ್ನೋದು ಹಿರಿಯರಲ್ಲಿ ಸೀಮಿತವಾಗಿರ್ತದೆ. ಮತ್ತೆ ಸೂಡೋ ಡಿಮೆನ್ಷಿಯಾದಲ್ಲಿ ಮರವಿನ ತೊಂದರೆ ಮಾತ್ರ ಇರುತ್ತೆ. ಡಿಮೆನ್ಷಿಯಾದಲ್ಲಿ ಮರವಿನ ತೊಂದರೆಯ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಮೆದುಳಿನ ಪ್ರಕ್ರಿಯೆಗಳಲ್ಲಿ ಕೂಡ ತೊಂದರೆ ಇರುತ್ತೆ. ಉದಾಹರಣೆಗೆ ನಾವು ಸೂಡೋ ಡಿಮೆನ್ಷಿಯಾನ ನಿಮ್ಗೆಲ್ಲ ಸುಲಭವಾಗಿ ಅರ್ಥ ಆಗ್ಬೇಕಂದ್ರೆ ಸೂಡೋ ಡಿಮೆನ್ಷಿಯಾನ ನಾವು ಪ್ಲೇನ್ ದೋಸಾ ಅಂತ ಹೇಳ್ಬೋದು. ಆದ್ರೆ ಡಿಮೆನ್ಷಿಯಾನ ಮಸಾಲ್ ದೋಸಾ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ ಡಿಮೆನ್ಷಿಯಾದಲ್ಲಿ ಪ್ಲೇನ್ ದೋಸೆಗಿನ ಮಿಗಿಲಾಗಿ ಒಂದು ಮಸಾಲೆ ಇದೆ. ಏನೇನ್ ಮಸಾಲೆ ಇದೆ ಅಂದ್ರೆ ಬೇರೆ ಬೇರೆ ಮೆದುಳಿನ ಪ್ರಕ್ರಿಯೆಗಳಲ್ಲೂ ಕೂಡ ತೊಂದರೆ ಇರುತ್ತೆ. ಮರವು ಮುಖ್ಯವಾಗಿ ಇರಬಹುದು, ಅದರ ಜೊತೆ ಭಾಷಾ ಸಮಸ್ಯೆ, ಕಾರ್ಯಕೌಶಲ್ಯದ ಸಮಸ್ಯೆ, ನರ ಮಾನಸಿಕ ಸಮಸ್ಯೆ, ಈ ತರದ್ ಎಲ್ಲಾನು ಕೂಡಿರಬಹುದು. ಸೊ ಇದು ಒಂದು ವ್ಯತ್ಯಾಸ. ಸೂಡೋ ಡಿಮೆನ್ಷಿಯಾ ಅಂದ್ರೇನು, ಡಿಮೆನ್ಷಿಯಾ ಅಂದ್ರೇನು ಅಂತ. ಸೂಡೋ ಡಿಮೆನ್ಷಿಯಾ ಖಿನ್ನತೆಗೆ ಸೂಕ್ತ ಚಿಕಿತ್ಸೆ ಕೊಟ್ರೆ ಅದ್ ಕಡಿಮೆ ಆಗ್ಬಿಡ್ಬೋದು, ಆ ತೊಂದ್ರೆ ಸರಿ ಹೋಗ್ಬಿಡ್ಬೋದು. ಆದ್ರೆ ಡಿಮೆನ್ಷಿಯಾದಲ್ಲಿ ಔಷಧೋಪಚಾರಗಳನ್ನು ಕೊಟ್ಟು ಏನಾಗತ್ತೆ ಅಂದ್ರೆ ಮೆದುಳಿನ ರಾಸಾಯನಿಕ ದ್ರವಗಳು ಅದರ ಪ್ರಭಾವ ಜಾಸ್ತಿ ಮಾಡ್ಬಿಟ್ಟು ಇದು ನೆನಪಿನ ಶಕ್ತಿ ಕ್ಷೀಣಿಸೋದನ್ನ ನಾವು ನಿಧಾನಗೊಳಿಸ್ಬೋದೇ ವಿನಃ ನರಕೋಶಗಳು ಕ್ಷೀಣಿಸೋದನ್ನ ನಾವು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಸೊ ಈ ರೀತಿಯಾಗಿದೆ ವ್ಯತ್ಯಾಸ. ಥ್ಯಾಂಕ್ ಯು ಮ್ಯಾಮ್. ಆಡಿಯನ್ಸ್ ಕಡೆಯಿಂದ ಕೆಲವೊಂದು ಪ್ರಶ್ನೆಗಳಿದೆ ಮ್ಯಾಮ್. ತಗೊಳ್ಳಿ. ಆರ್ ಡಯಟ್ರಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಪ್ಲೇಯಿಂಗ್ ಅ ರೋಲ್ ಇನ್ ರೆಡ್ಯೂಸಿಂಗ್ ಡಿಮೆನ್ಷಿಯಾ? ಹೌದು, ಇದು ಒಂದು ಬಹಳನೇ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಮ್ಮ ಕೈಗೆಟುಕುವ ಒಂದು ಇದು ರಿವರ್ಸಿಬಲ್ ಡಿಮೆನ್ಷಿಯಾ. ನಮ್ಮ ಕೈಯಲ್ಲೇ ನಾವು ಸರಿ ಮಾಡ್ಕೊಳ್ಬಹುದಾದಂತಹ ಒಂದು ವಿಷಯ. ಏನು ಅಂತ ಅಂದ್ರೆ ಅನ್ನ ಸತ್ವಗಳು ಅನ್ನೋದು ವಿಟಮಿನ್ಸ್ ಬಗ್ಗೆ ನಾನು ಹೇಳ್ದೆ. B1 ವಿಟಮಿನ್ ಆಗಿರ್ಬೋದು, ಅದಕ್ಕೆ ಥೈಮಿನ್ ಅಂತ ಹೇಳ್ತೀವಿ. B12 ವಿಟಮಿನ್ ಆಗಿರ್ಬೋದು. ಈ 2 ಅನ್ನ ಸತ್ವಗಳು ನರದ ಬೆಳವಣಿಗೆಗೆ ತುಂಬಾ ಮುಖ್ಯವಾದವು. ಇದೆರಡು ಈಗ ಹಿರಿಯರು ನೋಡ್ಕೊಳಕ್ ಯಾರು ಇರಲ್ಲ, ತುಂಬಾ ಸಾಮಾಜಿಕ ಕಾರಣಗಳಿಂದ ಅವ್ರು ಒಬ್ರೇ ಇರ್ತಾರೆ, ಅವ್ರಿಗೆ ಅಡ್ಗೆ ಮಾಡ್ಕೊಂಡು ಸರಿಯಾಗಿ ತಿನ್ನೋದಕ್ಕೆ ಆಗ್ತಾ ಇರಲ್ಲ, ಒಳ್ಳೆ ಪೌಷ್ಟಿಕಾಂಶ ಊಟ ತಗೋತಾ ಇರಲ್ಲ. ಅವ್ರಿಗೆ ಕಾಲಕ್ರಮೇಣ ಈ ತರ ವಿಟಮಿನ್ಸ್ ಅನ್ನ ಸತ್ವಗಳು ಡಿಫಿಷಿಯನ್ಸಿ ಕಡಿಮೆ ಆಗೋದ್ರಿಂದ ಮರೆವು ಕಾಣಿಸ್ಕೋಬಹುದು. ಸೊ ಕೆಲವೊಂದು ರಕ್ತ ಪರೀಕ್ಷೆಗಳನ್ನ ಮಾಡಿಸಿ B1 B12 ಎಲ್ಲ ತುಂಬಾ ಕಡಿಮೆ ಇದೆ ಅಂತ ಹೇಳಿದಾಗ ಅದ್ರ ಸಪ್ಲಿಮೆಂಟೇಶನ್ ಎಲ್ಲ ಕೊಟ್ಟಾಗ ಈ ಮರೆವು ಏನ್ ಕಾಣಿಸ್ಕೊಂಡಿದೆ ರೋಗ ಲಕ್ಷಣಗಳು ಅದನ್ನ ನಾವು ರಿವರ್ಸ್ ಮಾಡ್ಬೋದು. ಇದನ್ನ ನಾವು ರಿವರ್ಸಿಬಲ್ ಡಿಮೆನ್ಷಿಯಾ ಅಂತಾನು ಕೂಡ ಹೇಳ್ತೀವಿ. ಸಾಕಷ್ಟು ಬೇರೆ ಬೇರೆ ಕಾರಣಗಳು ಕೂಡ ಇದೆ ರಿವರ್ಸಿಬಲ್ ಡಿಮೆನ್ಷಿಯಾದಲ್ಲಿ. ಬಟ್ ಅದರಲ್ಲಿ ಇದು ಕಾರಣ ಕೂಡ ತುಂಬಾ ಪ್ರಮುಖವಾಗಿರುತ್ತೆ, B1 ಅಂಡ್ B12 ವಿಟಮಿನ್ಸ್. ಸೊ ಡಯಟ್ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದು ಒಂದು ನಿಟ್ಟಿನಲ್ಲಿ. ಇನ್ನೊಂದು ನಿಟ್ಟಿನಲ್ಲಿ ಏನು ಅಂತಂದ್ರೆ ಇದ್ರಲ್ಲಿ ನಾವ್ ಏನ್ ತಿನ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. B1 B12ಗೆ ನಾವು ಪೌಷ್ಟಿಕಾಂಶ ಆಹಾರ ತಗೋಬೇಕು, ವೆಜಿಟೇಬಲ್ಸ್, ಫ್ರೂಟ್ಸ್, ಕಾಳುಗಳನ್ನು, ಈ ತರ. ನಾವ್ ಏನ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ತುಂಬಾ ಜಂಕ್ ಫುಡ್, ಕರ್ದಿರೋ ಪದಾರ್ಥಗಳು, ಮತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರೋಂಥದ್ದು, ಪ್ಯಾಕ್ಡ್ ಆಗಿರೋ ಊಟ, ಈ ತರದ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಈಸಿಯಾಗಿ ತೂಕ ಜಾಸ್ತಿ ಆಗ್ತೀವಿ, ಬೊಜ್ಜು ಬಂದ್ಬಿಡತ್ತೆ. ಬೊಜ್ಜು ಒಂದ್ಸಲ ಬಂತು ಅಂದ್ರೆ ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಇರುತ್ತೆ, ಡಯಾಬಿಟಿಸ್ ಬರ್ಬೋದು. ಇದೆಲ್ಲ ಬಂದ್ರೆ ಏನಾಗುತ್ತೆ? ಕೊರೊನರಿ ಹಾರ್ಟ್ ಡಿಸೀಸ್ ಆಗತ್ತೆ. ಒಟ್ನಲ್ಲಿ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾಗೆ ಇವೆಲ್ಲ ಮೆಟ್ಟಿಲುಗಳು ಇದ್ದಂಗೆ. ಅಂದ್ರೆ ಈ ಎಲ್ಲಾ ರಿಸ್ಕ್ ಫ್ಯಾಕ್ಟರ್ಸ್ ನ ನಾವು ಕಡಿಮೆ ಮಾಡ್ಕೊಂಡ್ರೆ, ಜಂಕ್ ಎಲ್ಲ ತಿಂದಲೆ, ಸೇ ನೋ ಟು ಶುಗರ್, ಸಾಲ್ಟ್ ಅಂಡ್ ಆತರ ಹೇಳ್ತೀವಿ.
ಆತರ ಎಲ್ಲ ಇದ್ದಾಗ ಒಳ್ಳೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ತಗೊಂಡು ಈ ತರ ಏನು ಪ್ರಿಸರ್ವೇಟಿವ್ಸ್ ಇರುವಂತ ಫುಡ್ನೆಲ್ಲ ನಾವು ಅವಾಯ್ಡ್ ಮಾಡಿದಾಗ, ಆರೋಗ್ಯಕರವಾದ ಊಟ ತಗೊಂಡಾಗ ಈ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾಗೆ ಬರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ನ ಕೂಡ ನಾವು ಕಡಿಮೆ ಮಾಡ್ಬೋದು. ಈ 2 ರೀತಿಯಿಂದ ಊಟ ಬಹು ಮುಖ್ಯ ರೋಲ್ ಇದೆ ಮರವಿನ ಕಾಯಿಲೆಯಲ್ಲಿ. ಇನ್ನೊಂದು ಪ್ರಶ್ನೆ ಇದೆ ಮ್ಯಾಮ್. ಮೆಮೊರಿ ಲಾಸ್ಗೂ ಮತ್ತೆ ಜೀನ್ಸ್, ನಮ್ಮ ಪೇರೆಂಟ್ಸ್ ಇಂದ ಬರುವಂತ ಜೀನ್ಸಿಗೂ ಏನಾದ್ರೂ ರಿಲೇಶನ್ ಇದೆಯಾ ಅಂತ ಕೇಳಿದ್ದಾರೆ. ಹೌದು ಹೌದು, ಅಗತ್ಯವಾಗಿ. ಯಾಕಂದ್ರೆ ಈಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಮಾನಸಿಕ ಕಾಯಿಲೆಗಳಿಂದ ಹಿಡಿದು ನರಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು, ಎಲ್ಲಾ ಕಾಯಿಲೆಗಳಲ್ಲೂ ಯಾವುದೋ ಒಂದು ವಂಶ ಪಾರಂಪರಿಕವಾಗಿ ಬರುವಂತ ಒಂದು ಜೀನ್ಸ್, ಇದೆಲ್ಲ ಅದ್ರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿದ್ದಾರೆ. ಡೆಫಿನೆಟ್ಲಿ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಆಲ್ಝಿಮರ್ಸ್ ಇದೆ ಅಂತ ಅಂದ್ರೆ, ಇಲ್ಲಾಂದ್ರೆ ಫ್ರಾಂಟೋ ಟೆಂಪೊರಲ್ ಡಿಮೆನ್ಷಿಯಾ ಆಗಿರ್ಬೋದು, ಈ 2 ಕಾಯಿಲೆಗಳಲ್ಲಿ ಮುಖ್ಯವಾಗಿ ಜೆನೆಟಿಕ್ಸ್ ಹ್ಯಾಸ್ ಅ ಮೇಜರ್ ರೋಲ್. ಅಂಡ್ ಆಲ್ಸೋ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾದಲ್ಲಿ ಏನಾಗುತ್ತೆ ಅನ್ಕೊಳ್ತೀರಿ, ಡಯಾಬಿಟಿಸ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಹೋಗೋ ಚಾನ್ಸಸ್ ಜಾಸ್ತಿ. ಡಯಾಬಿಟಿಸ್ಗೆ, ಹೈಪರ್ ಟೆನ್ಷನ್ಗೆ ವಂಶ ಪಾರಂಪರಿಕವಾಗಿ ಬರುವಂತ ಕಾಯಿಲೆಗಳವು. ಸೊ ಇಂಡೈರೆಕ್ಟ್ಲಿ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾಗೆ ಕೂಡ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಜೆನೆಟಿಕ್ಸ್ ಆಲ್ಸೋ ಹ್ಯಾಸ್ ಅ ಮೇಜರ್ ರೋಲ್, ಅದು ಒಂದು ದೊಡ್ಡ ಪಾತ್ರ ನಿರ್ವಹಿಸುತ್ತೆ. ಆದ್ರೆ ಜೆನೆಟಿಕ್ಸ್ ನ ನಾವು ದೂಷಿಸೋ ಬದಲು ನಮ್ಮ ದಿನನಿತ್ಯದ ನಮ್ಮ ಕೈಯಲ್ಲೇ ಇರುವಂತಹ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಆದಷ್ಟು ಈಗ ಇದನ್ನ ಮುಂದಕ್ಕೆ ಹಾಕ್ಬೋದು. ಈಗ ನಮ್ಮ ಫ್ಯಾಮಿಲಿಲಿ ಯಾರಿಗೋ ಆಲ್ಝಿಮರ್ಸ್ ಇರಬಹುದು, ಇರ್ಲಿ ಪರವಾಗಿಲ್ಲ. ಆದ್ರೆ ನಾವು ನಮ್ಮ ಕಾಗ್ನಿಟಿವ್ ರಿಸರ್ವ್ ನ ಮಾನಸಿಕ ಕ್ಷಮತೆಯ ಭಂಡಾರವನ್ನ ಜಾಸ್ತಿ ಇಟ್ಕೊಂಡ್ರೆ, ಫಿಸಿಕಲಿ ಆಕ್ಟಿವ್ ಆಗಿದ್ರೆ, ಕಾಗ್ನಿಟಿವ್ ರೀಟ್ರೈನಿಂಗ್ ಅಂತ ಹೇಳ್ಬೋದು, ತರಬೇತಿ, ಇದೆಲ್ಲದ್ರಿಂದ ಕಾಗ್ನಿಟಿವ್ ರಿಸರ್ವ್ ಜಾಸ್ತಿ ಇದ್ರೆ ಈ ಮರವಿನ ಕಾಯಿಲೆ ಈ ವರ್ಷ ಬರೋದು ಇನ್ನು 5 ವರ್ಷ ಆದ್ಮೇಲೆ ಬರ್ಬಹುದು. ಆಮೇಲೆ ಒಳ್ಳೆಯ ಲೈಫ್ ಸ್ಟೈಲ್, ಜೀವನ ಶೈಲಿ ಇಟ್ಕೊಳ್ಳೋದ್ರಿಂದ ಮುಂದೂಡಬಹುದು ಅಂತ ಹೇಳ್ಬೋದು. ಮ್ಯಾಮ್ ಇನ್ನೊಂದು ಕ್ವೆಶನ್ ಇದೆ ಮ್ಯಾಮ್. ಆಸ್ ಎ ಸ್ಮಾಲ್ ಬಾಯ್ ಐ ಯೂಸ್ ಟು ಮೆಮೊರೈಸ್ ಸಬ್ಜೆಕ್ಟ್ಸ್, ಬಟ್ ಸಬ್ಜೆಕ್ಟ್ಸ್ ಲೈಕ್ ಅಂದ್ರೆ ಅವರಿಗೆ ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಅಂದ್ರೆ ಸಬ್ಜೆಕ್ಟ್ಸ್ ಇಷ್ಟವಾಗಿರೋ ಸಬ್ಜೆಕ್ಟ್ಸ್. ಸೊ ಅವ್ರು ಅದ್ರಲ್ಲಿ ಏನೇನ್ ಓದ್ತಾರೆ ಅದನ್ನೆಲ್ಲದನ್ನು ಬೇಗ ಕಲ್ತ್ಕೊಳ್ತಾ ಇದ್ರಂತೆ. ಮತ್ತೆ ಅವರಿಗೆ ಇಷ್ಟ ಆಗದೆ ಇರೋ ಸಬ್ಜೆಕ್ಟ್ಸ್ ಅಂದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್. ಸೊ ಅದನ್ನ ಅವರಿಗೆ ಕಲ್ತ್ಕೊಳ್ಳಕ್ಕೆ, ಮೆಮೊರೈಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತಂತೆ ಸಮ್ ಟೈಮ್ಸ್. ಸೊ ಅದಕ್ಕೆ ಏನಾದ್ರೂ ರೀಸನ್ ಇದೆಯಾ ಅಂತ ಕೇಳ್ತಿದ್ದಾರೆ ಮ್ಯಾಮ್. ಅಂದ್ರೆ ಒಂದ್ ಗಾದೆ ಇದೆ, ಇಷ್ಟ ಆದ್ರೆ ಕಷ್ಟ ಆದ್ರೂ ಮಾಡ್ತೀವಿ ಅನ್ನೋ ತರ. ಸೊ ಇವ್ರಿಗೆ ಕೆಲವೊಂದ್ ಸಬ್ಜೆಕ್ಟ್ ಇಷ್ಟ ಆದಾಗ ಅವರು ಬಯಾಸ್ ಆಗ್ಬಿಡ್ತಾರೆ, ಆ ಸಬ್ಜೆಕ್ಟ್ನೇ ಹೆಚ್ಚು ಓದೋದು, ಹೆಚ್ಚು ಗಮನ ಇಟ್ಟು ಓದೋದು, ಹೆಚ್ಚು ಆಸಕ್ತಿ ಇಟ್ಟು ಓದೋದು. ಇದರಿಂದ ಅವರು ಚೆನ್ನಾಗಿ ಗ್ರಹಿಸ್ಕೋತಾರೆ, ಮತ್ತೆ ಅದು ಸ್ಮರಣ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಆಯಾ ಸಬ್ಜೆಕ್ಟ್ಸ್ಗೆ. ಇನ್ನ ಹೇಳ್ಬೇಕು ಅಂದ್ರೆ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಓದಕ್ ಕುತ್ಕೊಂಡಾಗ ಮೊದ್ಲಿಗೆ ಅವ್ರಿಗೆ ಗಮನನೇ ಇರಲ್ಲ. ಅಯ್ಯೋ ಏನಪ್ಪಾ ಓದೋದು, ಎಷ್ಟು ಓದಿದ್ರು ನನ್ಗೆ ಹೆಂಗಿದ್ರು ಮಾರ್ಕ್ಸ್ ಕಡಿಮೆ ಬರುತ್ತೆ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಅಂತ ಅವರು ಪ್ರಿಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅದು ಒಂದು ನಮ್ಮ ಮೆಂಟಾಲಿಟಿ, ನಾವು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಓದ್ಬೇಕು, ಅದನ್ನು ಸ್ವಲ್ಪ ಮ್ಯಾಟರ್ ಆಗುತ್ತೆ. ಇನ್ನೊಂದು ಇಷ್ಟ ಪಡೋದನ್ನ ನಾವು ಗಮನ ಇಟ್ಟು ಕಲಿತೀವಿ. ಗಮನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನ ಏನಕ್ಕೆ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ, ನಾವ್ ಯಾವ್ದೇ ಒಂದ್ ವಿಷಯ ನಾವು ನೆನ್ಪಿಟ್ಕೋಬೇಕಂದ್ರೆ ಫಸ್ಟ್ ಅದು ತಲೆ ಒಳಗೆ ಹೋಗ್ಬೇಕು, ನಾವು ಅದನ್ನ ಗ್ರಹಿಸ್ಕೋಬೇಕು. ಗಮನ ಇಂದ ಗ್ರಹಣ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅದನ್ನ ಸ್ಮರಣ ಶಕ್ತಿ, ಅದನ್ನ ನಾವು ನೆನ್ಪಿಟ್ಕೊಳ್ಳೋದು ಕೂಡ ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ, ಇದನ್ನ ಹೇಳ್ಬೋದು. ಸೊ ಬಹುಶಃ ಅವರು ಮ್ಯಾಥ್ಸ್ ಸೈನ್ಸ್ ಓದುವಾಗ ಅವ್ರ ಮನಸ್ಥಿತಿ ಮೇಲೂ ಅದು ಡಿಪೆಂಡ್ ಆಗುತ್ತೆ, ಗಮನ ಕೂಡ ಕಡಿಮೆ ಇರ್ಬೋದು ಒಂದು. ಇನ್ನೊಂದು, ಮ್ಯಾಥ್ಸ್ ನ ನಾವು ಓದಿ ಮೆಮೊರೈಸ್ ಮಾಡಕ್ಕಾಗಲ್ಲ, ಮ್ಯಾಥ್ಸ್ ನ ನಾವು ಲೆಕ್ಕ ಮಾಡಿ ಕಲಿಬೇಕು ಅಲ್ವಾ. ನಾವು ಸಣ್ಣ ವಯಸ್ಸಿಂದ ಸ್ಕೂಲಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಲೆಕ್ಕನ ಓದ್ಬೇಡಿ, ಆಮೇಲೆ ಕಂಠಪಾಠ ಮಾಡ್ಬೇಡಿ, ಬರ್ದು ಕಲ್ತ್ಕೊಳ್ಳಿ ಅನ್ನೋದು. ಸೊ ಬಹುಶಃ ಅವ್ರ ಮ್ಯಾಥ್ಸ್ ಬರ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಅವ್ರಿಗೆ ಇಂಪ್ರೂವ್ ಆಗ್ಬೋದು. ಆಮೇಲೆ ಇನ್ನೊಂದು ರಿವಿಷನ್, ಪುನರಾವರ್ತನೆ ಮಾಡೋದ್ರಿಂದ ಅವರ ನೆನಪು ಕೂಡ ಇಂಪ್ರೂವ್ ಆಗ್ಬೋದು. ಇನ್ನೊಂದು ಒಳ್ಳೆಯ ಆಹಾರ, ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಿಗೆ. ಉದಾಹರಣೆಗೆ ನೀವು ಕೇಳ್ತಿರೋದು ಒಂದ್ ಮಗು ಆದ್ರೆ ಒಳ್ಳೆಯ ಊಟ ತಿನ್ಬೇಕು, ಪೌಷ್ಟಿಕಾಂಶ ಆಹಾರ ತಿನ್ಬೇಕು, ಮತ್ತೆ ಫಿಸಿಕಲಿ ಆಕ್ಟಿವ್ ಇರಬೇಕು. ಈ ಎಲ್ಲದೂ ಕೂಡ ಮೆಮೊರಿಗೆ ತುಂಬಾ, ನೆನಪಿನ ಶಕ್ತಿ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಮ್ಯಾಮ್ ಇನ್ನೊಂದು ಕ್ವೆಶನ್ ಇದೆ ಮ್ಯಾಮ್. ಡಿಮೆನ್ಷಿಯಾ ಅನ್ನೋದು ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಕೋಮಾರ್ಬಿಡಿಟೀಸ್ ಇರೋದ್ರಿಂದ ಬರುತ್ತಾ?
ಬರಬಹುದು. ನಾನು ಆಗ್ಲೇ ಹೇಳ್ದಂಗೆ ಡಿಮೆನ್ಷಿಯಾದಲ್ಲಿ ಹಲವಾರು ವಿಧಗಳಿದಾವೆ. ಅಂದ್ರೆ ಇವಾಗ ಆಲ್ಝೈಮರ್ಸ್ ಹೇಳಿದ್ವಿ, ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ, ತಲೆಗೆ ಪೆಟ್ಟಾದ್ರೂ ಕೂಡ ಮರವಿನ ಕಾಯಿಲೆ ಬರಬಹುದು. ಟೆಂಪರಲ್ ಲೋಬ್ ಅನ್ನೋ ಜಾಗಕ್ಕೆ ಏಟು ಬಿದ್ದಾಗ ಆತರ. ಆಮೇಲೆ ತಲೆಗೆ ಮೆದುಳಿನ ಸೋಂಕು ಆತರ, ಅಂದ್ರೆ HIV ಆಗಿರ್ಬೋದು, ನ್ಯೂರೋಸಿಫಿಲಿಸ್ ಅಂತ ಹೇಳ್ತೀವಿ, ನರವ್ಯೂಹದ ಸಿಫಿಲಿಸ್, ಈ ಎಲ್ಲಾ ಇನ್ಫೆಕ್ಷನ್ಗಳಿದ್ದಾಗ್ಲೂ ಡಿಮೆನ್ಷಿಯಾ ಬರ್ಬೋದು. ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಅಂದ್ರೆ ಏನು? ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಅಂದ್ರೆ ರಕ್ತನಾಳಗಳಿಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಏನು, ಇವಾಗ ಡಯಾಬಿಟಿಸ್ ಇರೋರ್ಗೆ, ಹೈಪರ್ ಟೆನ್ಷನ್ ಇರೋರ್ಗೆ ಹಾರ್ಟಿನ ತೊಂದ್ರೆ ಕಟ್ಟಿಟ್ಟ ಬುತ್ತಿ, ಹೃದಯ ತೊಂದ್ರೆ ಕಟ್ಟಿಟ್ಟ ಬುತ್ತಿ. ಹೃದಯ ತೊಂದರೆ ಆದ್ರೆ ಏನಾಗುತ್ತೆ, ರಕ್ತನಾಳಗಳು ಬ್ಲಾಕ್ ಆಗ್ಬಹುದು. ಮೆದುಳಿನಲ್ಲಿರೋ ರಕ್ತನಾಳ ಬ್ಲಾಕ್ ಆದಾಗ ಆ ಜಾಗಕ್ಕೆ ಪೌಷ್ಟಿಕಾಂಶ ಹೋಗ್ದಲೇ ಇದ್ದಾಗ ಅಲ್ಲಿರೋ ನರಕೋಶಗಳು ಸತ್ತು ಹೋಗ್ಬೋದು, ಅದರಿಂದ ಡಿಮೆನ್ಷಿಯಾ ಆಗ್ಬೋದು. ಇದೆಲ್ಲ ಒಂದಕ್ಕೊಂದು ರಿಲೇಟ್ ಆಗುವಂಥದ್ದು. ಸೊ ಆಗಬಹುದು, ಡಯಾಬಿಟಿಸ್ ಇರೋರ್ಗೆ, ಹೈಪರ್ ಟೆನ್ಷನ್ ಇರೋರ್ಗೆ ಈ ತರ ಆಗಬಹುದು. ಬಟ್ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ನ ಅವರು ಅವರ ಫಿಸಿಷಿಯನ್ ಹತ್ರ ಹೋಗಿ ಸೂಕ್ತ ಸಲಹೆ ಚಿಕಿತ್ಸೆ ತಗೊಂಡು ಅವರ ಮಾತ್ರೆಗಳನ್ನು ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ, ಮತ್ತೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ಗೆ ಬರೀ ಮಾತ್ರೆ ತಗೋಬೇಕು ಅಂತೇನಿಲ್ಲ, ಜೀವನ ಶೈಲಿ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ಪ್ರತಿನಿತ್ಯ ವಾಕ್ ಮಾಡೋದ್ರಿಂದ ಇರ್ಬೋದು. ದಿನಕ್ಕೊಂದು ಅರ್ಧ ಗಂಟೆ ವಾಕ್ ಮಾಡಿ, 45 ಮಿನಿಟ್ಸ್ ವಾಕ್ ಮಾಡಿ. ದಿನ ಮಾಡಕ್ ಆಗ್ಲಿಲ್ವಾ, ವಾರದಲ್ಲಿ ಅಟ್ಲೀಸ್ಟ್ ಒಂದ್ 5 ದಿನ ಆದ್ರೂ ಮಾಡಿ. ಇದ್ರಿಂದ ಕಾಲಕ್ರಮೇಣ ತುಂಬಾನೇ ಒಂದು ವ್ಯತ್ಯಾಸ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ. ತೂಕ ಕಡಿಮೆ ಆಗೋದ್ರಿಂದ ಕೂಡ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ಬೋದು, ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗ್ಬೋದು. ಸೊ ಲೈಫ್ ಸ್ಟೈಲ್ ಚೇಂಜಸ್ ಇಂದ ನಿಮ್ಮ ಶುಗರ್ ಮತ್ತೆ ಹೈಪರ್ ಟೆನ್ಷನ್ ನ ಕೂಡ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಬಹುಶಃ ನೀವು ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅನ್ನೋದನ್ನ ಮುಂದೂಡಬಹುದು, ಆತರ ಹೇಳ್ಬೋದು. ಇನ್ನೊಂದು ಕ್ವೆಶನ್ ಇದೆ ಮ್ಯಾಮ್. ಹೇಳಿ. ಸಮ್ ಸೀನಿಯರ್ ಸಿಟಿಸನ್ಸ್ಗೆ ಅವರು ಏಜ್ ಆಗ್ತಾ ಹೋದಂಗೆ ಅವರಿಗೆ ಭಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹೆಲ್ತ್ ಇಶ್ಯೂಸ್ ಬಗ್ಗೆ. ಸೊ ಏನಾದ್ರೂ ಟಿಪ್ಸ್ ಕೊಡ್ಬೋದಾ, ಹೆಂಗೆ ಆ ಭಯನ ತಡೆಯೋದು, ಆ ಭಯನ ಕೋಪ್ ಅಪ್ ಮಾಡಕ್ಕೆ ಏನಾದ್ರೂ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇದಾರೆ ಮ್ಯಾಮ್. ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ಆಗ್ಬಿಡತ್ತೆ ಅಂತ. ಹೆಲ್ತ್ ಇಶ್ಯೂಸ್ ಆಗತ್ತೆ ಅಂತ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ಇದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಪ್ಯಾಂಡಮಿಕ್ ಆದ್ಮೇಲೆ, ಕೊರೋನಾ ಬಂದ ಮೇಲೆ ನಾವು ಸಾಕಷ್ಟು IT ಪ್ರೊಫೆಷನಲ್ಸ್ ನ ನೋಡಿದೀವಿ. ಅವರಾಗೆ ರಕ್ತ ಪರೀಕ್ಷೆ ಮಾಡಿಸ್ಬಿಡೋದು, ನಮ್ಗೆ ಕೊಲೆಸ್ಟ್ರಾಲ್ ಇಷ್ಟು ಪಾಯಿಂಟ್ ಇದೆ, ಶುಗರ್ ಲೆವೆಲ್ಸ್ ಇಷ್ಟಿದೆ, ಅದ್ ನಾರ್ಮಲ್ ರೇಂಜ್ ಅಲ್ಲೇ ಇರುತ್ತೆ. ಬಟ್ ಮುಂಚೆ ಮಾಡ್ಸಿದ್ಕು ಈಗೂ ಒಂದು 10 ಪಾಯಿಂಟ್ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ ಬಂದ್ಬಿಡೋದು. ಎಸ್ಪೆಷಲಿ ಇತ್ತೀಚೆಗೆ ಹಲವಾರು ಸೆಲೆಬ್ರಿಟೀಸ್ ನ ಅವರು ಏನು ನೋಡ್ತಾರೆ, ಟಿವಿ ನ್ಯೂಸ್ ಅಲ್ಲಿ ನಾವು ನೋಡ್ತೀವಿ, 35 ವರ್ಷಕ್ಕೆ 40 ವರ್ಷಕ್ಕೆ ಏನು ಹೃದಯ ಸಂಬಂಧ ಪ್ರಾಬ್ಲಮ್ ಇಂದ ಸಾವನ್ನಪ್ಪಿರೋದು. ಇದೆಲ್ಲ ನೋಡಿದ್ಮೇಲೆ ಜನಗಳಲ್ಲಿ ಒಂದು ಭಯ ಶುರುವಾಗ್ಬಿಟ್ಟಿದೆ. ಇವಾಗ ಏಜ್ ಇಸ್ ನಾಟ್ ದ ನಂಬರ್. 35 ಇಯರ್ಸ್ ಇರೋರ್ಗುನು, 35 ವರ್ಷ ಇರೋರ್ಗುನು ಹಾರ್ಟಿನ ತೊಂದರೆ ಆಗ್ಬೋದು, ತುಂಬಾ ಫಿಟ್ ಆಗಿರೋರ್ಗು ಕೂಡ ಹಾರ್ಟಿನ ತೊಂದರೆ ಆಗ್ಬೋದು. ಈ ತರ ಎಲ್ಲ ಬಂದಿರೋದ್ರಿಂದ ಎಲ್ಲೋ ಸ್ವಲ್ಪ ಆತಂಕಕ್ಕೆ ಒಳಗಾಗುವ ಪ್ರವೃತ್ತಿ ಇರೋ ಜನರಲ್ಲಿ ಈ ತರ ಎಲ್ಲ ಆತಂಕ ಸ್ಟಾರ್ಟ್ ಆಗ್ಬೋದು. ಇನ್ನ ವಯಸ್ಸಾಗ್ತಾ ಇರೋರಲ್ಲಿ ಶುರುವಾಗೋದ್ರಲ್ಲಿ ಅದ್ರಲ್ಲಿ ಏನು ತಪ್ಪೇನಿಲ್ಲ. ಆದ್ರೆ ಇವ್ರಿಗೆ ತುಂಬಾ ಈ ಆತಂಕ ಅಂತ ಎಲ್ಲ ನೀವು ಹೇಳ್ತಾ ಇದ್ದೀರಾ, ಆಂಗ್ಸೈಟಿ ಎಲ್ಲ, ಇದಕ್ಕೆ ನಾನು ಟಿಪ್ಸ್ ಅಂತ ಕೊಟ್ರೆ ಅದೇ ಒಂದು ಪರಿಹಾರ ಅಲ್ಲ ನಾನು ಹೇಳೋದು. ಉತ್ತಮ ಜೀವನ ಶೈಲಿ ಇಟ್ಕೊಳ್ಳಿ, ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಬಟ್ ಇದು ಆತಂಕ ಅನ್ನೋದು ಮೈಲ್ಡ್ ಫಾರ್ಮ್ ಅಲ್ಲಿ, ಸಣ್ಣ ಫಾರ್ಮ್ ಅಲ್ಲಿ ಇದ್ರೆ ಇವೆಲ್ಲ ಅವ್ರಿಗೆ ಹೆಲ್ಪ್ ಆಗಬಹುದು. ಆದ್ರೆ ಇದು ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂದ್ರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ನ, ಸೈಕಿಯಾಟ್ರಿಸ್ಟ್ ನ ಮೀಟ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಇದು ಕಾಯಿಲೆ, ಆತಂಕದ ಕಾಯಿಲೆ ಒಂದ್ಸಲ ಶುರುವಾದ್ರೆ ಅದಕ್ಕೆ ಔಷಧಿ ಉಪಚಾರ ಇಲ್ದಲೇನೆ ಅದು ಕಡಿಮೆ ಅಂತೂ ಆಗಲ್ಲ, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಆದಷ್ಟು ಬೇಗ ನಿಮ್ಮ ಸುತ್ತಮುತ್ತಲಿರುವ ಸೈಕಾಟ್ರಿಸ್ಟ್ ಆಗಿರ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಇದ್ರೆ ಅಲ್ಲಿ ಮಾನಸಿಕ ರೋಗ ವಿಭಾಗ ಇರುತ್ತೆ, ಅಲ್ಲಿ ಹೋಗಿ ನೀವು ಸಮಾಲೋಚನೆ ತಗೋಬಹುದು. ಔಷಧಿಗಳ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಅವರಲ್ಲಿ ನೇರವಾಗಿ 1-to-1 ಡಿಸ್ಕಸ್ ಮಾಡ್ಬೋದು. ಬಟ್ ಯಾವುದೇ ಆಗ್ಲಿ ಒಂದು ಉತ್ತಮ ಜೀವನ ಶೈಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದು ಹೆಲ್ಪ್ ಆಗ್ಬೋದು. ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಮತ್ತೆ ವ್ಯಾಯಾಮ, ಯೋಗ ಇಂದ ತುಂಬಾ ಕಾಯಿಲೆಗಳಲ್ಲಿ
ತುಂಬಾ ಕಾಯಿಲೆಗಳಿಗೆ ತುಂಬಾ ಏನು ಜನರು ತುಂಬಾ ಬೆನಿಫಿಟ್ ಆಗಿದೆ. ಡಿಪ್ರೆಷನ್ ಅನ್ನೋ ಕಾಯಿಲೆಯಲ್ಲಿ, OCD ಅನ್ನೋ ಕಾಯಿಲೆಯಲ್ಲೆಲ್ಲ ತುಂಬಾ ಬೆನಿಫಿಟ್ ಆಗಿದೆ. ಸೊ ಇದು ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಬಟ್ ಒನ್ ಸ್ಟೆಪ್ ಸೊಲ್ಯೂಷನ್ ಅಂತ ಅಂದ್ರೆ ನೀವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ನ ಭೇಟಿ ಮಾಡ್ಬೇಕಾಗುತ್ತೆ. ಮ್ಯಾಮ್ ಡಿಮೆನ್ಷಿಯಾನ ಅವಾಯ್ಡ್ ಮಾಡಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ನ ತಗೊಳ್ಬೇಕು ಮ್ಯಾಮ್? ಅಂದ್ರೆ ನಮ್ಮ ಕಾಗ್ನೇಟಿವ್ ರಿಸರ್ವ್ ನ ಚೆನ್ನಾಗಿ ಇಟ್ಕೋಬೇಕು. ಅಂದ್ರೆ ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅನ್ಕೋತೀವಲ್ಲ, ರಿಟೈರ್ಮೆಂಟ್ ಪ್ಲಾನ್ ಅಂದ್ರೆ ಏನು, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರ್ಬೇಕು. ಆತರ ನಮ್ ಬೈಕ್ ಅಲ್ಲಿ ರಿಸರ್ವ್ ಬಂದ್ಬಿಟ್ಟಿದೆ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಹಿಂಗೆ, ಅದೇ ರೀತಿ ನಾವು ನಮ್ಮ ಆರೋಗ್ಯನ ತುಂಬಾ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಕಾಗ್ನೇಟಿವ್ ರಿಸರ್ವ್ ನ ಇಂಪ್ರೂವ್ ಮಾಡ್ಕೋಬಹುದು. ಅಂದ್ರೆ ಬೇಸಿಕಲಿ ನಮ್ಮ ಜೀವನ ಶೈಲಿ, ಈಗಾಗ್ಲೇ ನಾನು ಹೇಳ್ದಂಗೆ ತುಂಬಾ ಫ್ಯಾಕ್ಟರ್ಸ್ ಇಂದ ಈ ಕಾಗ್ನೇಟಿವ್ ರಿಸರ್ವ್ ಅನ್ನೋದು ಒಂದು ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ಫಿಸಿಕಲ್ ಆಕ್ಟಿವಿಟಿ, ಮತ್ತೆ ಡಯಟ್, ಆಮೇಲೆ ಸೋಷಿಯಲ್ ಇಂಟ್ರಾಕ್ಷನ್ಸ್. ಅಂದ್ರೆ ಒಬ್ರೇ ಇರೋದು ಬೇಡ. ವಯಸ್ಸಾದವರು ಒಬ್ರೇ ಇದ್ರೆ ಇನ್ನೂ ಅವರು ದಿಗ್ಭ್ರಾಂತರಾಗೋದು, ಡೆಲಿರಿಯಂ ಹೋಗೋದು, ಮಂಕ್ ಆಗ್ಬಿಡೋದು ಜಾಸ್ತಿ ಹೊತ್ತು ಜನಗಳಲ್ಲಿ ಅವರು ಬೆರೆತಾಗ ಅವರ ಕಾಗ್ನಿಷನ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಆಗ್ಬಹುದು. ಸೊ ನೀವು ಆ ತರದ್ನೆಲ್ಲ ಫಾಲೋ ಮಾಡ್ಬೋದು. ಯಾವ ತರ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಸೋಷಲೈಸ್ ಆಗೋದು, ಆಮೇಲೆ ಮೆಂಟಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ನೀವು ನಿಮ್ಮ ಮೆದುಳಿಗೆ ಕೂಡ ಕೆಲಸವನ್ನ ಕೊಡ್ಬೇಕಾಗತ್ತೆ. ಸದಾ ಕ್ರಿಯಾಶೀಲರಾಗಿರೋದು, ಇದ್ರಿಂದ ನಾವು ಮುಂದಕ್ಕೆ ಹಾಕ್ಬೋದು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಡಿಮೆನ್ಷಿಯಾಗೆ ಹಲವಾರು ಕಾರಣ ಇದೆ. ನೀವು ಏನು ತುಂಬಾ ಕ್ರಿಯಾಶೀಲರಾಗಿರ್ಬೇಕು, ನಮ್ಮ ತೂಕ ಇತಿಮಿತಿಯಲ್ಲಿರ್ಬೇಕು, ಆಹಾರ ಇತಿಮಿತಿಯಲ್ಲಿರ್ಬೇಕು, ನಮ್ಮ ಏನು ಹೈಪರ್ ಟೆನ್ಷನ್ಗೆ, ಸಕ್ಕರೆ ಕಾಯಿಲೆಗೆ ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಹಿಡಿದು ನಾವು ನಮಗೋಸ್ಕರ ಏನೇ ಒಂದು ಈ ತರ ಸ್ಟೆಪ್ಸ್ ಮಾಡೋದ್ರಿಂದ ನಾವು ಡಿಮೆನ್ಷಿಯಾನ ಮುಂದಕ್ಕೆ ಹಾಕ್ತಿದೀವಿ ಅಂತಾನೆ ಅರ್ಥ. ಜೆನೆಟಿಕ್ ಆಗಿ ಬರುವಂತದ್ದು ನಮ್ಮ ಕೈಯಲ್ಲಿಲ್ಲ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಕೈಯಲ್ಲಿರೋ ಫ್ಯಾಕ್ಟರ್ಸ್ ನ ನಾವು ಕಂಟ್ರೋಲ್ ಮಾಡ್ಬೋದಲ್ವಾ? ಈ ರಿಸ್ಕ್ ಫ್ಯಾಕ್ಟರ್ಸ್ ನ ನಾವು ಮಾಡಿಫೈ ಮಾಡ್ಕೋಬಹುದು. ಆ ತರದೊಂದು ಮಾಡಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಮರವಿನ ತೊಂದರೆಗಳು, ಲಕ್ಷಣಗಳು ಯಾರಲ್ಲೇ ಕಂಡು ಬಂದಲ್ಲಿ ಬೇಗ ಹೋಗಿ ಸೈಕಾಟ್ರಿಸ್ಟ್ ನ ಕಾಣೋದ್ರಿಂದ ಇದು ಒಂದು ನಿಧಾನವಾಗಿ ಉಲ್ಬಣವಾಗುವಂತ ಕಾಯಿಲೆ. ಈಗ ಕಾಯಿಲೆ ಶುರುವಾಗ್ಬಿಟ್ಟಿದೆ ಅಂತ ಗಾಬರಿ ಆಗೋ ಬದಲು ಡಾಕ್ಟರ್ನ ಹೋಗಿ ಕಾಣಿದ್ರೆ ಅವರು ಕೆಲವೊಂದು ಔಷಧಿಗಳನ್ನು ಏನು ಸಲಹೆ ಕೊಡ್ತಾರೆ, ಈ ಔಷಧಿಗಳಿಂದ ಇದು ಏನು ನೆನಪಿನ ಶಕ್ತಿ ಮಾಸ್ ಹೋಗ್ತಾ ಇದೆ ಅದನ್ನ ನಿಧಾನಿಸ್ಬೋದು. ಇದು ಕೂಡ ಒಂದು ಪ್ರಿವೆಂಟಿವ್ ಮೆಜರ್ ಅಂತ ಹೇಳ್ಬೋದು. ಸೊ ಸಿವಿಯರ್ ಡಿಮೆನ್ಷಿಯಾ ಆಗೋ ಬದಲು ಅವರು ಮೈಲ್ಡ್ ಡಿಮೆನ್ಷಿಯಾ, ಮೈಲ್ಡ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಕಾಗ್ನೇಟಿವ್ ರೀಟ್ರೈನಿಂಗ್ ಅನ್ನೋದೆಲ್ಲ ಸುಮಾರು ಒಂದು ಆಪ್ಷನ್ಸ್ ಇದೆ. ಅದೆಲ್ಲ ನೀವು ಮನೋವೈದ್ಯರನ್ನ ಕಂಡಾಗ ಅವ್ರು ನಿಮ್ಗೆ 1-to-1 ಕಸ್ಟಮೈಸ್ ಟೇಲರ್ ಮೇಡ್ ಟ್ರೀಟ್ಮೆಂಟ್ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಮೇಡಮ್ ನಮಸ್ಕಾರ, ನಂಗೊಂದು ಡೌಟ್ ಇದೆ ಮೇಡಮ್. ಸಿಂಧು ಅಂತ ಒಂದು ಡೌಟ್ ಇದೆ. ಇದು ನಮ್ಗೆ ಗೊತ್ತಿರೋ ಒಬ್ರು ಡಿಮೆನ್ಷಿಯಾ ಪೇಷಂಟ್, ಅವ್ರು ಸ್ವಲ್ಪ ಸಿವಿಯರ್ ಆಗಿತ್ತು. ಅವ್ರಿಗೆ ಫುಲ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ರೆಕಗ್ನೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಜೊತೆಗೆ ಹಲುಸಿನೇಷನ್ ಇತ್ತು. ನನ್ ತಂಗಿದಾಳೆ ಕಾಫಿ ಕೊಡು ಅಂತ ಹೇಳ್ತಾ ಇದ್ರು. ಅವ್ರ ತಂಗಿ ಇಲ್ಲ, ಏನಿಲ್ಲ, ಅವ್ರ ತಂಗಿ ಹೋಗ್ಬಿಟ್ಟಿದ್ದಾರೆ, ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಅವ್ರಿಗೆ ಅದ್ ನೋಡ್ತಾ ಇದ್ದೀನಿ, ಅವ್ರ ಕಾಫಿ ಕೊಡು ಅಂತ ಅವ್ರ ಸೊಸೈಟಿ ಹೇಳ್ತಾ ಇದ್ರು. ಸೊ ಈ ಹಲುಸಿನೇಷನ್ ಡಿಮೆನ್ಷಿಯಿಂದ ಬಂದಿದ್ದ ಅಥವಾ ಅವ್ರಿಗೆ ಬೇರೆ ಡಿಪ್ರೆಷನ್, ಬೇರೆ ಇನ್ನೇನಾದ್ರೂ ಇದ್ದು ಬಂದಿರೋದ ಅಂತ? ಅವ್ರ ತಂಗಿ ತೀರೋಗಿ ಎಷ್ಟು ದಿನ ಆಗಿದೆ? ಅಲ್ಲ, ಸುಮಾರು ವರ್ಷಗಳಾಗ್ಬಿಟ್ಟಿದೆ, ಸುಮಾರು ವರ್ಷ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ತೀರೋಗಿದ್ರೆ ಅದನ್ನ ನಾವು ಪಾರ್ಟ್ ಆಫ್ ಗ್ರೀಫ್ ಅಂತಾನೂ ಕರಿಬಹುದು, ಅಂದ್ರೆ ಶೋಕ ಅಂತ. ಶೋಕದಲ್ಲಿ ಏನಾಗುತ್ತೆ ಅಂದ್ರೆ ಗ್ರೀಫ್ ಅಲ್ಲ, ಸುಮಾರು ಮೋರ್ ದನ್ 15-20 years ಆಯ್ತು. ಅದೇ ನಾನ್ ಹೇಳಿದ್ದು ಶೋಕ ಅಂತಾನೂ ಹೇಳ್ಬೋದು ಇತ್ತೀಚೆಗೆ ತೀರೋಗಿದ್ರೆ. ಬಟ್ ನೀವ್ ಹೇಳ್ತಿದ್ದೀರಾ ಡಿಮೆನ್ಷಿಯಾ ತುಂಬಾ ಸಿವಿಯರ್ ಆಗಿದೆ, ತುಂಬಾ ಪ್ರೋಗ್ರೆಸ್ ಆಗಿದೆ ಅಂತ. ಸೊ ಅವ್ರಿಗೆ ವಿಜುವಲ್ ಹೆಲಸಿನೇಷನ್ಸ್, ಚಾಕ್ಷುಷ, ಈ ತರ ಭ್ರಮೆಗಳೆಲ್ಲ ಇರಬಹುದು. ಸೊ ಮತ್ತೆ ತುಂಬಾ ರೆಸ್ಟ್ಲೆಸ್ ಆಗಿದ್ರು, ಅಂದ್ರೆ ಒಂದ್ ಕಡೆ ಕೂತ್ಕೊಳ್ಳೋದಲ್ಲ, ನಡೀತಾ ಇದ್ರು ಅವರು. ಹೌದು. ಈಗ ನಮ್ಗೆ ಆಗ್ಲಿ ಏನೇನೋ ಧ್ವನಿಗಳು ಕೇಳ್ತಿದೆ, ಏನೇನೋ ಕಣ್ಣಿಗೆ ಕಾಣಿಸ್ತಿದೆ ಅಂದ್ರೆ ನಾವು ಕೂಡ ಇದೇ ರೀತಿ ವರ್ತಿಸ್ತೀವಿ. ಅವ್ರಿಗೆ ಈ ತರ ಸೈಕೋಸಿಸ್ ಇರೋದ್ರಿಂದ ಅವ್ರ ವರ್ತನೆಯಲ್ಲಿ ಈ ತರ ಚೇಂಜಸ್ ಕಾಣಿಸ್ತಾ ಇದೆ. ಸೊ ಅವರ ಮೆಡಿಕೇಶನ್ ಡೋಸೇಜಸ್ ನ ಡಾಕ್ಟ್ರು ಚೇಂಜಸ್ ಮಾಡ್ಬೋದು. ಅವ್ರು ಮುಂಚೆ ಯಾವ ಸೈಕ್ಯಾಟ್ರಿಸ್ಟ್ ಹತ್ರ, ನ್ಯೂರಾಲಜಿಸ್ಟ್ ಹತ್ರ ತೋರಿಸ್ತಿದ್ದಾರೆ ಅವ್ರನ್ನ ಕಾಣೋದು ಉತ್ತಮ. ಯಾಕಂದ್ರೆ ಈಗ ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದಾರೆ, ಇರಿಟಬಿಲಿಟಿ ಎಲ್ಲ ಇದೆ ಅಂತ ಅಂದ್ರೆ ಒಂದು ರಿವ್ಯೂ ಮಾಡಿಸ್ಬೇಕು. ಡಾಕ್ಟರ್ ಹತ್ರ ಒಂದ್ಸಲ ತೋರಿಸ್ಬಿಟ್ಟು ಇನ್ನೊಂದು ವಯಸ್ಸಾದಾಗ
ಇವ್ರಿಗೆ ಡಿಮೆನ್ಷಿಯಾ ಇದೆ ಸರಿ, ರೆಸ್ಲೆಸ್ ಆಗ್ತಿದ್ದಾರೆ ಸರಿ, ಬಟ್ ಬೇರೆ ಕಾರಣದಿಂದನೂ ಅವರು ರೆಸ್ಲೆಸ್ ಆಗ್ಬೋದು. ಉದಾಹರಣೆ ದಿಗ್ಭ್ರಾಂತರ ಆದ್ರೆ, ಡೆಲೀರಿಯಂಗೆ ಏನಾದ್ರು ಹೋದ್ರೆ ವಯಸ್ಸಾದವರಲ್ಲಿ ಡೆಲೀರಿಯಂ ಹೋಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸುಮಾರು ಕಾರಣದಿಂದ ಅವರು ಡೆಲೀರಿಯಂ ಹೋಗ್ಬೋದು. ಅಂದ್ರೆ ಉದಾಹರಣೆ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ, ಊಟ ತಿಂಡಿ ಕೊಡೋರು ಟೈಮ್ ಊಟ ತಿಂಡಿ ಕೊಡೋರು ಇಲ್ಲ ಅಂದ್ರೆ ದೇಹದಲ್ಲಿ ಉಪ್ಪಿನಂಶ ಕಡಿಮೆ ಆಗ್ಬೋದು. ಇಲ್ಲ ಅಂದ್ರೆ ಅವ್ರನ್ನ ದಿನನಿತ್ಯ ಯಾರು ಮಾತಾಡ್ಸೋರು ಇಲ್ಲ ಅಂತ ಅಂದಾಗ ಅವ್ರಿಗೆ ಹೊರ ಜಗತ್ತಿನ ಒಂದು ಕನೆಕ್ಷನ್ ಇರೋದಿಲ್ಲ. ಆ ತರ ಇದ್ದಾಗ್ಲೂ ಡೆಲಿರಿಯಂ ಹೋಗೋ ಚಾನ್ಸಸ್ ಇರುತ್ತೆ. ಡೆಲಿರಿಯಂ ಅಲ್ಲಿ ಇದ್ದಾಗ್ಲೂ ಈ ತರ ವಿಜುವಲ್ ಹಲಸಿನೇಷನ್ಸ್ ಬರ್ಬೋದು, ರೆಸ್ಲೆಸ್ನೆಸ್ ಆಗ್ಬೋದು. ಬಟ್ ಅವರು ಒಂದ್ಸಲ ಡಾಕ್ಟರ್ ಹತ್ರ ರಿವ್ಯೂ ಮಾಡೋದು, ಪುನಃ ವಿಸಿಟ್ ಮಾಡೋದು ಉತ್ತಮ. ಯಾಕಂದ್ರೆ ವಯಸ್ಸಾದವರಲ್ಲಿ ಈಗ ಅವ್ರಿಗೆ ಡಿಮೆನ್ಷಿಯಾ ಇದೆ ಸರಿ, ಬಟ್ ಬೇರೆ ಬೇರೆ ಅಂಗಾಂಗಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದೇನಿಲ್ವಲ್ಲ. ಈಗ ಕಿಡ್ನಿ ತೊಂದ್ರೆನೋ ಬೇರೆ ಏನೋ ಒಂದು ಅಲ್ಲ ಅಂದ್ರೆ ಅವ್ರಿಲ್ಲ, ಅವ್ರು ತುಂಬಾನೇ ಹೆಲ್ತಿ ಆಗಿದ್ರು. ಅವರಿಗೆ ಆಮೇಲೆ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ, ಮತ್ತೆ ಒಂದು ಹೋಮ್ ನರ್ಸ್ ನ ಬೇರೆ ಇಟ್ಕೊಂಡಿದ್ರು. ಸೊ ಫುಲ್ ಇದ್ರು. ಬಟ್ ಆದ್ರೂ ಈ ತರ ಆಗ್ತಿತ್ತು, ಅದ್ ಯಾತಕ್ಕೇನ್ ಗೊತ್ತಿಲ್ಲ. ಅದು ಡಿಮೆನ್ಷಿಯಾ ಇಂದ ಹಲುಸಿನೇಷನ್ ಬರುತ್ತಾ ಅಥವಾ ಬೇರೆ ಇನ್ನೇನಾದ್ರೂ ಕಾಯಿಲೆ, ಡಿಪ್ರೆಷನ್, ಆಂಗ್ಸೈಟಿ ಆತರ ಇದ್ದಿರಬಹುದಾ? ಡಿಮೆನ್ಷಿಯಾದಲ್ಲಿ ಜೊತೆಗೆ ಬರೀ ಮರವಿನ ತೊಂದರೆ ಮಾತ್ರ ಇರ್ಬೇಕು ಅಂತೇನಿಲ್ಲ. ಜೊತೆಗೆ ಸೈಕೋಸಿಸ್ ಅನ್ನೋದು ಕೂಡ ಬರ್ಬೋದು. ಸೈಕೋಸಿಸ್ ಇದ್ದಾಗ ಈ ತರ ಹ್ಯಾಲುಸಿನೇಷನ್ಸ್ ಇರ್ಬೋದು. ಇಲ್ಲ ಅವ್ರಿಗೆ ಡೆಲೀರಿಯಂ ಕೂಡ, ಡಿಮೆನ್ಷಿಯಾ ವಿತ್ ಡೆಲೀರಿಯಂ ಅಂತ ಹೇಳ್ತೀವಿ. ಡೆಲೀರಿಯಂ ಇದ್ದಾಗ್ಲೂ ಈ ತರ ಹ್ಯಾಲುಸಿನೇಷನ್ಸ್ ಎಲ್ಲ ಇರ್ಬೋದು. ಸೊ ಇಲ್ಲ ಅಂತ ಅಂದ್ರೆ ಅದೇ ಒಂದ್ಸಲ ವೈದ್ಯರನ್ನ ಕಾಣೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ವಯಸ್ಸಾದವರಲ್ಲಿ ನಮ್ಮಷ್ಟು ನಾವೇ ನಿರ್ಧಾರ ತಗೊಳೋದ್ಕಿನ್ನ ಅವ್ರಿಗೆ ಯಾರ ಹತ್ರ ತೋರಿಸ್ತಾ ಇದ್ರಿ ಅವ್ರ ಹತ್ರ ಮತ್ತೆ ಒಂದ್ಸಲ ಆತರ ತೋರ್ಸೋದು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಮ್ಯಾಮ್ ಇನ್ನೊಂದು ಕ್ವೆಶನ್ ಮ್ಯಾಮ್, ಈ ತರ ಏನಾದ್ರು ಅವರಿಗೆ ಡಿಮೆನ್ಷಿಯಾ ಆಗಿರ್ಬೋದು, ಈ ತರ ರೋಗ ಲಕ್ಷಣಗಳಿದ್ರೆ ಸೈಕಿಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳಿದ್ರಿ. ಎಲ್ಲೆಲ್ಲ ಅವೈಲೇಬಲ್ ಇರ್ತಾರೆ ಮ್ಯಾಮ್? ಯಾವ್ಯಾವ್ದು ಹಾಸ್ಪಿಟಲ್ಸ್ ಅಲ್ಲಿ